गीता जयंती कई अनभिज्ञ रहस्यों के साथ ಗೀತಾ ಜಯಂತಿ ಅನೇಕ ಗೊತ್ತಿಲ್ಲದೆ ಇರುವಂತಹ ರಹಸ್ಯಗಳ ಜೊತೆಯಲ್ಲಿ आजकल समाचार आते हैं ಇವಾಗೆಲ್ಲ ಸಮಾಚಾರಗಳು ಬರುತ್ತೆ कि हम गीता जयंती मनाए रहे। ನಾವು ಗೀತಾ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. अब गीता को जन्म किसने दिया? ಈಗ ಗೀತೆಗೆ ಜನ್ಮ ಯಾರು ಕೊಡ್ತಾರೆ? जयंती तो मनाए रहे हैं, ಜಯಂತಿಯನ್ನಂತೂ ಆಚರಿಸ್ತಾ ಇದ್ದಾರೆ. गीता को जन्म देने वाला तो कोई होगा। ಗೀತೆಗೆ ಜನ್ಮ ಕೊಡುವಂಥವ್ರು ಸಹ ಯಾರಾದರೂ ಇರ್ತಾರೆ ಅಲ್ವಾ? ये टॉपिक है। ಇದು ಸಹ ಟಾಪಿಕ್ ಆಗಿದೆ. जन्म चैतन्य का होता है या जड़ किताब का होता है? ಜನ್ಮ ಚೈತನ್ಯ ಯಾರಿರ್ತಾರೆ ಅವ್ರದ್ದು ಆಗುತ್ತಾ ಅಥವಾ ಜಡ ಬುಕ್ ಏನಿದೆ ಅದರದ್ದೇನಾದರೂ ಜನ್ಮ ಆಗುತ್ತಾ? जन्म तो चैतन्य का होता है। ಜನ್ಮ ಅಂತೂ ಚೈತನ್ಯದ್ದೇ ಆಗುತ್ತೆ. वो तो किताब रख देते हैं। ಅವರಂತೂ ಬುಕ್ಸ್ಗಳನ್ನು ಇಟ್ಬಿಡ್ತಾರೆ. बाप कहते हैं गीता है सब धर्म का माई बाप। ತಂದೆ ಹೇಳ್ತಾರೆ ಗೀತೆ ಆಗಿದ್ದಾರೆ ಎಲ್ಲ ಧರ್ಮಗಳ ತಂದೆ ತಾಯಿ. सर्व धर्म ग्रंथों का माई बाप। ಎಲ್ಲ ಧರ್ಮ ಗ್ರಂಥಗಳ ತಂದೆ ತಾಯಿ ಆಗಿದ್ದಾರೆ. सर्व शास्त्रों का माई बाप। ಎಲ್ಲ ಶಾಸ್ತ್ರಗಳ ತಂದೆ ತಾಯಿ ಆಗಿದೆ. शास्त्र कहते ही है शासन, ಶಾಸ್ತ್ರ ಅಂತ ಹೇಳಲಾಗುತ್ತೆ ಶಾಸನ ಮಾಡೋದಕ್ಕೆ. करने का विधान। ಶಾಸನ ಮಾಡುವಂತ ಏನು ವಿಧಾನ ಇದೆ ಅದಕ್ಕೆ ಹೇಳಲಾಗುತ್ತೆ. और विधान तो कोई चैतन्य ही बनाता है। ಮತ್ತೆ ವಿಧಾನವನ್ನಂತೂ ಯಾರಾದರೂ ಚೈತನ್ಯ ಇರೋರೇ ಮಾಡ್ತಾರೆ. जो विधाता है, ಯಾರು ವಿಧಾತ ಆಗಿದ್ದಾರೆ बोला भी है सबकी भाग्य विधाता। ಹೇಳಿದ್ದಾರೆ ಅಲ್ವಾ ಎಲ್ಲರ ಭಾಗ್ಯ ವಿಧಾತ ಅಂತ. माता ओ माता। तो प्रश्न है यहाँ पर कि गीता को जन्म किसने दिया? ಹೇಳ್ತಾರೆ ಅಲ್ವಾ ಮಾತಾ ಓ ಮಾತಾ ಅಂತ. ಮತ್ತೆ ಪ್ರಶ್ನೆ ಇಲ್ಲಿ ಇದಾಗಿದೆ ಕಿ ಇಲ್ಲಿ ಮತ್ತೆ ಗೀತೆಗೆ ಜನ್ಮ ಯಾರು ಕೊಡ್ತಾರೆ? जयंती कहते हैं तो जरूर जन्म भी हुआ ना। ಜಯಂತಿ ಅಂತ ಹೇಳ್ತಾರೆ ಅಂದ್ರೆ ಖಂಡಿತವಾಗಿ ಜನ್ಮನೂ ಸಹ ಆಗಿದೆ ಅಲ್ವಾ? स्थूल जन्म की तो बात नहीं है, ಇಲ್ಲಿ ಸ್ಥೂಲ ಜನ್ಮದಂತೂ ಮಾತಿಲ್ಲ. इस जन्म की बात है। ಯಾವ ಜನ್ಮದ ಮಾತಾಗಿದೆ? जरूर प्रत्यक्षता रूपी जन्म की बात है। ಖಂಡಿತವಾಗಿ ಪ್ರತ್ಯಕ್ಷತಾ ರೂಪಿ ಜನ್ಮದ ಮಾತಾಗಿದೆ. उनको जब कहते हैं श्रीमद् भगवत गीता जयंती, ಅವರಿಗೆ ಯಾವಾಗ ಹೇಳ್ತಾರೆ ಶ್ರೀಮದ್ ಭಗವದ್ಗೀತಾ ಜಯಂತಿ ಅಂತ, तो जरूर उनको जन्म देने वाला भी चाहिए ना। ಮತ್ತೆ ಖಂಡಿತವಾಗಿ ಅವ್ರಿಗೆ ಜನ್ಮ ಕೊಡುವಂತವ್ರು ಸಹ ಬೇಕಾಗಿದೆ ಅಲ್ವಾ? एक एक वाक्य में एक एक शब्द में सच्चाई है ಒಂದೊಂದು ವಾಕ್ಯದಲ್ಲಿ ಒಂದೊಂದು ಶಬ್ದದಲ್ಲೂ ಸಹ ಸತ್ಯತೆ ಇದೆ. और गीता तो पहला शास्त्र है, सर्वोपरि शास्त्र है। ಮತ್ತೆ ಗೀತೆ ಅಂತೂ ಮೊದಲನೇ ಶಾಸ್ತ್ರ ಆಗಿದೆ, ಸರ್ವೋಪರಿ ಶಾಸ್ತ್ರ ಆಗಿದೆ. ಅದು सर्वशास्त्र शिरोमणि गाई हुई है। ಸರ್ವಶಾಸ್ತ್ರ ಶಿರೋಮಣಿ ಅಂತ ಗಾಯನೆ ಮಾಡಲಾಗುತ್ತೆ ಅದರದು. गीता के एक एक श्लोक बाबा की वाणी से मिलते जुलते हैं। ಗೀತೆಯ ಒಂದೊಂದು ಶ್ಲೋಕನೂ ಸಹ ಬಾಬಾರವರ ಮುರಳಿಯ ಮಹಾವಾಕ್ಯಗಳ ಜೊತೆ ಸೇರುತ್ತೆ. वो पहला पहला शास्त्र है। ಅದು ಮೊಟ್ಟ ಮೊದಲನೇ ಶಾಸ್ತ್ರ ಆಗಿದೆ. और शास्त्र तो गीता के बाल बच्चे हैं। ಮತ್ತೆ ಬೇರೆ ಶಾಸ್ತ್ರಗಳೇನೇ ಇದೆ ಅದಂತೂ ಗೀತೆಯ ಮೊಮ್ಮಕ್ಕಳು ಮೊಮ್ಮಕ್ಕಳಾಗಿದ್ದಾರೆ. गीता माई बाप है। ಗೀತೆ ಆಗಿದೆ ತಂದೆ ತಾಯಿ. गीता केवल एक ग्रंथ नहीं अपितु एक जीता जागता व्यक्तित्व। ಗೀತೆ ಕೇವಲ ಒಂದು ಗ್ರಂಥ ಆಗಿಲ್ಲ, ಆದರೆ ಅದು ಇವಾಗ ಒಂದು ಬದುಕಿರುವಂತ ಒಂದು ವ್ಯಕ್ತಿತ್ವ ಆಗಿದೆ. गीता माने गीत। ಗೀತೆ ಅಂದ್ರೇನೆ ಹಾಡು. ज्ञान का गीत।
ಜ್ಞಾನದ ಹಾಡಾಗಿದೆ. अज्ञानता का गीत नहीं। ಅಜ್ಞಾನತೆಯ ಹಾಡಲ್ಲ, जिसका आगा पीछा ही नहीं मिलता। ಆ ಮಾತಿಂದು ಹಿಂದೆ ಮುಂದೆನೇ ಇರೋದಿಲ್ಲ, ಸಿಗೋದಿಲ್ಲ. जैसे रामायण लिखी है, ಯಾವ ರೀತಿ ರಾಮಾಯಣವನ್ನು ಬರೆದಿದ್ದಾರೆ, कुछ आगा पीछा पता ही नहीं चलता। ಅದರದ್ದು ಹಿಂದೆ ಮುಂದೆ ಏನು ಅನ್ನೋದು ಗೊತ್ತೇ ಆಗೋದಿಲ್ಲ. अंधश्रद्धा का गीत है। ಅಂಧಶ್ರದ್ಧೆಯ ಹಾಡಾಗಿದೆ. लेकिन भगवान अंधश्रद्धा का गीत नहीं गाता, ಆದರೆ ಭಗವಂತ ಬಂದ್ಬಿಟ್ಟು ಅಂಧಶ್ರದ್ಧೆಯ ಹಾಡನ್ನ ಹಾಡಲ್ಲ, ज्ञान का गीत गाता है। ಅವ್ರು ಬಂದ್ಬಿಟ್ಟು ಜ್ಞಾನದ ಹಾಡನ್ನ ಹಾಡ್ತಾರೆ. ज्ञान माने जानकारी। ಜ್ಞಾನ ಅಂದ್ರೇನೆ ತಿಳುವಳಿಕೆ. हर बात की एक्यूरेट जानकारी। ಪ್ರತಿಯೊಂದು ಮಾತಿನ ಅಕ್ಯುರೇಟ್ ತಿಳುವಳಿಕೆ ಇರುತ್ತೆ. अंधश्रद्धा अंधविश्वास का नाम निशान नहीं। ಅಂಧಶ್ರದ್ಧಾ ಮತ್ತೆ ಅಂಧವಿಶ್ವಾಸದ ಹೆಸರು ಗುರುತು ಸಹ ಇಲ್ಲ. हर बात का प्रूफ और प्रमाण मिलेगा। ಪ್ರತಿಯೊಂದು ಮಾತಿನ ಪ್ರೂಫ್ ಪ್ರಮಾಣ ಸಿಗುತ್ತೆ. इसलिए उसका नाम गीता है, ಅದಕ್ಕೋಸ್ಕರ ಅದರ ಹೆಸರು ಗೀತೆ ಆಗಿದೆ, ಅಂದ್ರೆ ಹಾಡು. क्योंकि वो गीता प्रैक्टिकल में संपन्न रूप में ಏಕೆಂದ್ರೆ ಆ ಗೀತೆ ಏನಿದೆ ಅದು ಪ್ರಾಕ್ಟಿಕಲ್ನಲ್ಲಿ ಸಂಪನ್ನ ರೂಪದಲ್ಲಿ, जो प्रयोगात्मक जीवन है ಪ್ರಯೋಗಾತ್ಮಕ ಜೀವನ ಏನಿದೆ उसको सफल करती है। ಅದನ್ನ ಸಫಲ ಮಾಡುತ್ತೆ. पुरुष रूप सफल नहीं करता, न शंकर का न ब्रह्मा का। ಪುರುಷ ರೂಪ ಅದನ್ನ ಸಫಲ ಮಾಡೋದಿಲ್ಲ, ಅದರಲ್ಲಿ ಶಂಕರನೇ ಆಗಿರ್ಲಿ ಅಥವಾ ಬ್ರಹ್ಮನೇ ಆಗಿರ್ಲಿ. वो स्त्री चोला है ಅವರಂತೂ ಸ್ತ್ರೀ ಶರೀರಧಾರಿ ಆಗಿದ್ದಾರೆ. जो उस ज्ञान के गीत को सफल करता है, ಅವರೇ ಈ ಜ್ಞಾನದ ಹಾಡನ್ನ ಸಫಲ ಮಾಡ್ತಾರೆ. उसका नाम पड़ता है गीता माता। ಅವಾಗ ಅವ್ರ ಹೆಸರು ಬೀಳುತ್ತೆ ಏನಂತ, ಗೀತಾ ಮಾತಾ ಅಂತ. यज्ञ के आदि में भी वही गीता ज्ञान सुनाया जाता था। ಯಜ್ಞದ ಆದಿಯಲ್ಲೂ ಸಹ ಅದೇ ಗೀತಾ ಜ್ಞಾನವನ್ನ ಹೇಳ್ತಾ ಇದ್ರು. और अंत में भी वही गीता ज्ञान, ಮತ್ತೆ ಅಂತ್ಯದಲ್ಲೂ ಸಹ ಅದೇ ಗೀತಾ ಜ್ಞಾನ. एक एक शब्द एक एक अक्षर क्लियर होगा ಒಂದೊಂದು ಶಬ್ದ ಒಂದೊಂದು ಅಕ್ಷರನೂ ಸಹ ಕ್ಲಿಯರ್ ಆಗುತ್ತೆ. और लोग मानेंगे, ಮತ್ತೆ ಅವಾಗ ಜನಗಳು ಒಪ್ಕೊಂತಾರೆ, जान जाएंगे कि हमारा धर्म पिता कौन है, ಅವಾಗ ಅವ್ರು ತಿಳ್ಕೊಂಡ್ಬಿಡ್ತಾರೆ ನಮ್ಮ ಧರ್ಮಪಿತ ಯಾರಾಗಿದ್ದಾರೆ, हमारे धर्म की माता कौन है, ನಮ್ಮ ಧರ್ಮದ ತಾಯಿ ಯಾರಾಗಿದ್ದಾರೆ, हमारा धर्म ग्रंथ कौन सा है। ನಮ್ಮ ಧರ್ಮ ಗ್ರಂಥ ಯಾವುದಾಗಿದೆ. अभी तो भारतवासी भूले हुए हैं। ಈಗಂತೂ ಭಾರತವಾಸಿಗಳು ಮರ್ತೋಗ್ಬಿಟ್ಟಿದ್ದಾರೆ. और धर्म वाले जानते हैं ಬೇರೆ ಧರ್ಮದವರಂತೂ ತಿಳ್ಕೊಂತಾರೆ कि हमारा धर्म पिता कौन है। ನಮ್ಮ ಧರ್ಮಪಿತ ಯಾರಾಗಿದ್ದಾರೆ. पक्का पक्का एक ही नाम बताएंगे, ಪಕ್ಕ ಪಕ್ಕ ಒಂದೇ ಹೆಸರನ್ನ ಹೇಳ್ತಾರೆ. चाहे क्रिश्चियंस हो चाहे मुसलमान हो, ಭಲೆ ಕ್ರಿಶ್ಚಿಯನ್ಸೇ ಆಗಿರ್ಲಿ ಅಥವಾ ಮುಸಲ್ಮಾನರೇ ಆಗಿರ್ಲಿ, चाहे बौद्धी हो, ಅಥವಾ ಬೌದ್ಧಿಗಳೇ ಆಗಿರ್ಲಿ, वो अपने धर्म पिता का नाम बताते हैं, ಅವರು ತಮ್ಮ ಧರ್ಮಪಿತನ ಹೆಸರನ್ನ ಹೇಳ್ತಾರೆ, धर्म ग्रंथ का नाम बताते हैं, ಧರ್ಮ ಗ್ರಂಥದ ಹೆಸರನ್ನ ಹೇಳ್ತಾರೆ, अपने धर्म का नाम स्पष्ट बताते हैं। ಅವರು ತಮ್ಮ ಧರ್ಮದ ಹೆಸರನ್ನ ಸ್ಪಷ್ಟವಾಗಿ ಹೇಳ್ತಾರೆ. लेकिन भारतवासी तो इतने पुराने तमो प्रधान हो गए हैं ಆದರೆ ಭಾರತವಾಸಿಗಳಂತೂ ಇಷ್ಟೊಂದು ತಮೋಪ್ರಧಾನ ಆಗ್ಬಿಟ್ಟಿದ್ದಾರೆ, ಇಷ್ಟು ಹಳಬರಾಗ್ಬಿಟ್ಟಿದ್ದಾರೆ, कि वो अपने धर्म पिता को भूल गए, ಅವರು ತಮ್ಮ ಧರ್ಮಪಿತನ್ನೇ ಮರ್ತ್ಬಿಟ್ಟಿದ್ದಾರೆ, धर्म ग्रंथ को भूल गए। ಧರ್ಮ ಗ್ರಂಥವನ್ನು ಮರ್ತ್ಬಿಟ್ಟಿದ್ದಾರೆ. अब बाप आकर के बताते हैं ಇವಾಗ ಮತ್ತೆ ತಂದೆ ಬಂದ್ಬಿಟ್ಟು ಹೇಳ್ತಾರೆ, कि तुम्हारा धर्म क्या है, तुम्हारा धर्म ग्रंथ क्या है। ನಿಮ್ಮ ಧರ್ಮ ಏನಾಗಿದೆ ಮತ್ತೆ ನಿಮ್ಮ ಧರ್ಮದ ಗ್ರಂಥ ಏನಾಗಿದೆ. धर्म पिता के नाम पर तुम्हारे धर्म का नाम होता है। ಧರ್ಮಪಿತನ ಹೆಸರಿನ ಆಧಾರದ ಮೇಲೆ ನಿಮ್ಮ ಧರ್ಮದ ಹೆಸರು ಬೀಳುತ್ತೆ. कहते हैं भक्ति मार्ग सनातन धर्म सनातन धर्म सनातन धर्म। ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ ಸನಾತನ ಧರ್ಮ ಸನಾತನ ಧರ್ಮ ಸನಾತನ ಧರ್ಮ ಅಂತ. जानते नहीं है कि सनातन धर्म किसने स्थापन किया। ಆದರೆ ಅವ್ರಿಗೆ ಗೊತ್ತೇ ಇಲ್ಲ ಈ ಸನಾತನ ಧರ್ಮವನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂತ.
जब नाम है सनातन तो उसके गुह्यार्थ में जाना चाहिए ना, शब्द की गुह्यार्थ में। ಮತ್ತು ಯಾವಾಗ ಹೆಸರೇ ಆಗಿದೆ ಸನಾತನ ಧರ್ಮ ಅಂತ ಅಂದಮೇಲೆ ಮತ್ತು ಅದರ ಗುಹ್ಯಾರ್ಥದಲ್ಲಿ ಹೋಗ್ಬೇಕಲ್ವಾ. ಸನಾತನ ಅಂದರೆ ಈ ಶಬ್ದದ ಅರ್ಥ ಏನಾಗಿದೆ, ಗುಹ್ಯಾರ್ಥ ಇದ್ರದ್ದು. बाप बताते हैं ತಂದೆ ಬಂದ್ಬಿಟ್ಟು ಹೇಳ್ತಾರೆ कि ब्रह्मा का जो पहला पुत्र है, 4 धर्मों के 4 बीज रूप पुत्र, ಬ್ರಹ್ಮನ್ಗೆ ಏನು 4 ಮಾನಸ ಪುತ್ರರಿದ್ದಾರೆ, 4 ಧರ್ಮದ ಬೀಜರೂಪ ಆತ್ಮಗಳು. सनत सनातन सनंदन सनत कुमार, ಸನತ್ ಸನಾತನ್ ಸನಂದನ್ ಸನತ್ ಕುಮಾರ್ ಅಂತ. उनमें जो सबसे बड़ा ज्ञान का पुत्र है, ಅದರಲ್ಲಿ ಯಾರು ಎಲ್ಲರಿಗಿಂತ ದೊಡ್ಡ ಜ್ಞಾನದ ಮಗು ಆಗಿದ್ದಾರೆ, सबसे बड़ा ज्ञानी है, ಎಲ್ಲರಿಗಿಂತ ಜಾಸ್ತಿ ಜ್ಞಾನಿ ಆಗಿದ್ದಾರೆ, सबसे बड़ा योगी है, ಎಲ್ಲರಿಗಿಂತ ಜಾಸ್ತಿ ಯೋಗಿ ಆಗಿದ್ದಾರೆ. उसका नाम है सनत कुमार। ಅವ್ರ ಹೆಸರೇ ಆಗಿದೆ ಸನತ್ ಕುಮಾರ್. उस सनत कुमार के नाम पर हमारे धर्म का नाम सनातन धर्म पड़ा। ಆ ಸನತ್ ಕುಮಾರ್ ಹೆಸರಿನ ಆಧಾರದ ಮೇಲೆ ನಮ್ಮ ಧರ್ಮದ ಹೆಸರು ಬೀಳುತ್ತೆ. तो धर्म भी क्लियर, ಮತ್ತೆ ಧರ್ಮನೂ ಸಹ ಕ್ಲಿಯರ್ ಆಗುತ್ತೆ, धर्म पिता भी क्लियर। ಧರ್ಮ ಪಿತಾನೂ ಸಹ ಕ್ಲಿಯರ್ ಆಗ್ತಾರೆ. सनत कुमार को योगीश्वर के रूप में दिखाया गया, योगियों का ईश्वर। ಸನತ್ ಕುಮಾರನಿಗೆ ಯೋಗೀಶ್ವರನ ರೂಪದಲ್ಲಿ ತೋರಿಸಿದ್ದಾರೆ, ಯೋಗಿಗಳ ಈಶ್ವರ ಅಂತ. अब योगियों के ईश्वर एक होगा या 3 होंगे? ಮತ್ತೆ ಇವಾಗ ಯೋಗಿಗಳ ಈಶ್ವರ ಒಬ್ಬರಾಗಿರ್ತಾರ ಅಥವಾ 3 ಜನ ಆಗಿರ್ತಾರ? शंकर को भी योगेश्वर बताते हैं, ಶಂಕರನ್ಗೂ ಸಹ ಯೋಗೀಶ್ವರ ಅಂತ ಹೇಳ್ತಾರೆ, कृष्ण को भी योगीश्वर बताते हैं। ಕೃಷ್ಣನ್ಗೂ ಸಹ ಯೋಗೀಶ್ವರ ಅಂತ ಹೇಳ್ತಾರೆ. तो 3 तो ईश्वर नहीं हो सकते। ಮತ್ತೆ 3 ಜನ ಅಂತೂ ಈಶ್ವರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. वास्तव में ये तीनों एक ही है। ವಾಸ್ತವದಲ್ಲಿ 3 ಜನ ಯಾರಿದ್ದಾರೆ ಅವರೊಬ್ಬರೇ ಆಗಿದ್ದಾರೆ. एक के ही 3 नाम दे दिए हैं ಒಬ್ರದ್ದೇ 3 ಹೆಸರುಗಳನ್ನ ಕೊಟ್ಬಿಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. शास्त्रों में। तो हमारा धर्म पिता एक है, ಮತ್ತೆ ನಮ್ಮ ಧರ್ಮಪಿತಾನೂ ಸಹ ಒಬ್ಬರೇ ಆಗಿದ್ದಾರೆ, हमारा धर्म ग्रंथ भी एक है। ನಮ್ಮ ಧರ್ಮ ಗ್ರಂಥನೂ ಸಹ ಒಂದೇ ಆಗಿದೆ. वो धर्म ग्रंथ है गीता। ಆ ಧರ್ಮ ಗ್ರಂಥನೇ ಆಗಿದೆ ಗೀತೆ. गीता माता किस लिए? क्योंकि उसमें प्योरिटी की इतनी पावर है। ಗೀತಾ ಮಾತಾನೆ ಯಾಕಾಗಿದ್ದಾರೆ? ಯಾಕೆಂದ್ರೆ ಅವರಲ್ಲಿ ಅಷ್ಟೊಂದು ಪ್ಯೂರಿಟಿಯ ಪವರ್ ಇದೆ. कि प्योरिटी की पावर से मुख से जो भी बोलती है, ಆ ಪ್ಯೂರಿಟಿಯ ಪವರ್ನಿಂದ ಅವ್ರ ಮುಖದಿಂದ ಏನೇ ಹೇಳ್ತಾರೆ लोगों के हृदय में उतर जाता है। ಅದು ಜನಗಳ ಹೃದಯದಲ್ಲಿ ಆ ಮಾತು ಇಳಿದ್ಬಿಡುತ್ತೆ. पहले किसकी रचना हुई, वेदों की या गीता की? ಮೊದಲು ಯಾರ ರಚನೆ ಆಯ್ತು, ವೇದಗಳದ ಅಥವಾ ಗೀತೆದ? गीता को सर्वशास्त्र शिरोमणि कहा जाता है, तो वेदों शास्त्रों से पहले गीता की रचना होना चाहिए थी। वेदों शास्त्रों से पहले गीता की रचना होनी चाहिए थी। गीता को माई बाप कहा जाता है, सर्वशास्त्र शिरोमणि। ಇವ್ರು ಹೇಳ್ತಾ ಇದ್ದಾರೆ ಗೀತೆಗೆ ಸರ್ವಶಾಸ್ತ್ರ ಶಿರೋಮಣಿ ಅಂತ ಹೇಳಲಾಗುತ್ತೆ, ಮತ್ತು ಗೀತೆ ಏನಿದೆ ಅದು ಎಲ್ಲ ಶಾಸ್ತ್ರಗಳ ತಂದೆ ತಾಯಿ ಅಂತ ಹೇಳಲಾಗುತ್ತೆ, ಮತ್ತು ಇದು ಎಲ್ಲ ವೇದಶಾಸ್ತ್ರಗಳಿಗಿಂತ ಮೊದಲೇ ರಚನೆ ಆಗಿರಬೇಕು ಇದ್ರದ್ದು ಅಂತ ಅವ್ರು ಕೇಳ್ತಾ ಇದ್ದಾರೆ. वेद कोई शास्त्र नहीं है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ವೇದ ಏನು ಶಾಸ್ತ್ರ ಆಗಿಲ್ಲ. वेद माने विद, विद माने जानना। ವೇದ ಅಂದರೆ ವಿದ್ ಅಂದರೆ ತಿಳುವಳಿಕೆ. वेद माने जानकारी। ವೇದ ಅಂದ್ರೇನೆ ತಿಳುವಳಿಕೆ. शास्त्र से कहा जाता है जो शासन करते हैं। ಶಾಸ್ತ್ರ ಅಂತ ಅದಕ್ಕೆ ಹೇಳಲಾಗುತ್ತೆ ಯಾವುದರಲ್ಲಿ ಶಾಸನ ಮಾಡುವಂಥ ವಿಧಾನ ಇರುತ್ತೆ. शासन करने का विधान है शास्त्र। ಶಾಸನ ಮಾಡುವಂಥ ವಿಧಾನನೇ ಆಗಿದೆ ಶಾಸ್ತ್ರ. तो गीता शासन करने का विधान है। ಅಂದರೆ ಗೀತೆ ಏನಿದೆ ಇದು ಶಾಸನ ಮಾಡುವಂಥ ವಿಧಾನ ಆಗಿದೆ, जानकारी का भंडार नहीं है। वेद ಅಂದರೆ ಇದು ತಿಳುವಳಿಕೆ ಏನಿದೆ ಅದರ ಭಂಡಾರ ಆಗಿಲ್ಲ, ಅದು ज्ञान के भंडार हैं। ವೇದ ಏನಿದೆ ಇದು ಜ್ಞಾನದ ಭಂಡಾರ ಆಗಿದೆ, परंतु उनसे शासन नहीं होता। ಆದರೆ ಅದರಿಂದ ಶಾಸನ ಮಾಡ್ಲಿಕ್ಕೆ ಆಗಲ್ಲ, राज्य की स्थापना नहीं हुई। ರಾಜ್ಯದ ಸ್ಥಾಪನೆ ಆಗಲಿಲ್ಲ,
राजधानी स्थापन नहीं हुई। ಅದರಿಂದ ರಾಜಧಾನಿಯ ಸ್ಥಾಪನೆ ಆಗಲಿಲ್ಲ. उन्हीं वेदों की जब व्याख्या होती है ಅದೇ ವೇದಗಳ ಯಾವಾಗ ವ್ಯಾಖ್ಯೆ ಆಗುತ್ತೆ तो गीता निकलती है। ಅವಾಗ ಅದರಿಂದ ಗೀತೆ ತಯಾರಾಗುತ್ತೆ. तो गीता शास्त्र शासन करने का विधान है। ಮತ್ತೆ ಗೀತಾ ಶಾಸ್ತ್ರ ಏನಿದೆ ಇದು ಶಾಸನ ಮಾಡುವಂತ ವಿಧಾನ ಆಗಿದೆ. उसके बाद फिर और शास्त्र निकले। ಅದರ ನಂತರ ಮತ್ತೆ ಬೇರೆ ಇನ್ನು ಶಾಸ್ತ್ರಗಳೆಲ್ಲ ತಯಾರಾಯಿತು. वेद निकले हैं ब्रह्मा के मुख से। ವೇದಗಳು ಬಂದಿದೆ ಬ್ರಹ್ಮನ ಮುಖದಿಂದ. वेद माने विद, विद माने जानना। ವೇದ ಅಂದ್ರೆ ವಿದ್, ವಿದ್ ಅಂದ್ರೆ ತಿಳ್ಕೊಳ್ಳೋದು. विद्या ವಿದ್ಯಾ, ಜ್ಞಾನ, जानकारी। ಅಂದ್ರೆ ತಿಳುವಳಿಕೆ. तो जो जानकारी है वो ब्रह्मा के मुख से निकली। ಮತ್ತೆ ಏನ್ ತಿಳುವಳಿಕೆ ಇದೆ, ಪರಿಚಯ ಇದೆ, ಅದು ಬ್ರಹ್ಮನ ಮುಖದಿಂದ ಬಂತು. लेकिन जो गीता ज्ञान है ಆದ್ರೆ ಏನ್ ಗೀತಾ ಜ್ಞಾನ ಇದೆ उन वेदों से भी पहले निकला है। ಅದು ವೇದಗಳಿಗಿಂತನೂ ಮೊದಲು ಬಂದಿದೆ. जैसे सन 47 से ब्रह्मा के मुख से वेदवाणी निकलना शुरू हुई। ಯಾವ ರೀತಿ 47ನೇ ಇಸ್ವಿಯಿಂದ ಬ್ರಹ್ಮನ ಮುಖದಿಂದ ವೇದವಾಣಿ ಬರ್ಲಿಕ್ಕೆ ಆರಂಭ ಆಯ್ತು. तो वो वेदवाणी हुई। ಮತ್ತೆ ಅದು ವೇದವಾಣಿ ಆಯ್ತು. लेकिन सन 47 से पहले ಆದ್ರೆ 47ನೇ ಇಸ್ವಿಗಿಂತ ಮುಂಚೆ 36-37 से लेकर के 36-37ನೇ ಇಸ್ವಿಯಿಂದ कई वर्षों तक गीता ज्ञान सुनाया गया। 36-37ನೇ ಇಸ್ವಿಯಿಂದ ತುಂಬ ವರ್ಷಗಳವರೆಗೂ ಸಹ ಗೀತಾ ಜ್ಞಾನವನ್ನ ಹೇಳಲಾಯಿತು. गीता के श्लोकों का रहस्य सुनाया गया। ಗೀತೆಯ ಶ್ಲೋಕದ ರಹಸ್ಯಗಳನ್ನ ಹೇಳಲಾಗಿತ್ತು. जैसे सभी धर्म ग्रंथ संप्रदाय वालों ने ಯಾವ ರೀತಿ ಎಲ್ಲ ಧರ್ಮ ಗ್ರಂಥದವರು ಸಂಪ್ರದಾಯದವರು गीता के अपने अपने तरीके से अलग अलग अर्थ कर दिए। ಗೀತೆದು ತಮ್ಮ ತಮ್ಮ ರೀತಿಯಿಂದ ತಮ್ಮ ತಮ್ಮ ತಿಳುವಳಿಕೆ ಆಧಾರದ ಮೇಲೆ ಅದರ ಬೇರೆ ಬೇರೆ ಅರ್ಥವನ್ನ ಮಾಡಿಬಿಟ್ರು. ऐसे ही शिव भगवान वाच ಅದೇ ರೀತಿ ಶಿವ ಭಗವಾನ್ ವಾಚ್ वो जब आते हैं तो गीता का अपने तरीके से निराला अर्थ बताते हैं। ಯಾವಾಗ ಅವ್ರು ಬರ್ತಾರೆ ಅವಾಗ ಅವರು ತಮ್ಮ ರೀತಿಯಿಂದ ಗೀತೆಯ ಒಂದು ಭಿನ್ನವಾಗಿರುವಂತ ಅರ್ಥವನ್ನ ಹೇಳ್ತಾರೆ. औरों की जो टीकाएं हैं उन टीकाओं में हर बात का जवाब नहीं मिलता। ಬೇರೆಯವ್ರು ಮಾಡಿರುವಂಥ ಟೀಕೆಗಳೇನಿದೆ ಟಿಪ್ಪಣಿಗಳು ಗೀತೆದು ತೋ ಆ ಟೀಕೆಗಳಲ್ಲಿ ಇಷ್ಟೊಂದು ಎಲ್ಲ ಮಾತಿನ ಅರ್ಥಗಳ ಉತ್ತರ ಸಿಗೋದಿಲ್ಲ. शास्त्रों का निर्णय नहीं हो पाता। ಶಾಸ್ತ್ರಗಳ ನಿರ್ಣಯ ಆಗ್ಲಿಕ್ಕೆ ಆಗಲ್ಲ ಅದರಲ್ಲಿ. लेकिन भगवान बाप आकर के जब गीता ज्ञान सुनाते हैं ಆದರೆ ಭಗವಂತ ತಂದೆ ಬಂದ್ಬಿಟ್ಟು ಯಾವಾಗ ಗೀತಾ ಜ್ಞಾನವನ್ನ ಹೇಳ್ತಾರೆ तो हर बात का जवाब मिलता है। ಅವಾಗ ಅದರಲ್ಲಿ ಎಲ್ಲ ಮಾತಿನ ಉತ್ತರ ಸಿಗುತ್ತೆ. रहस्य खुल जाता है। ಅದರಲ್ಲಿ ಏನೇ ಭೇದ ಇದೆ ರಹಸ್ಯ ಇದೆ ಅದು ಎಲ್ಲರ ಮುಂದೆ ಗೊತ್ತಾಗ್ಬಿಡುತ್ತೆ. इसलिए गीता है पहले, ಅದಕ್ಕೋಸ್ಕರ ಗೀತೆ ಆಗಿದೆ ಮೊದಲು, वेद है बाद में, ವೇದಗಳಾಗಿದೆ ನಂತರ, शास्त्र भी है बाद में। ಶಾಸ್ತ್ರಗಳು ಸಹ ಆಮೇಲೆ ತಯಾರಾಗಿರುತ್ತೆ. गीता बनी ना, गीता शास्त्र बनी, ये महाभारत जो है ना बाद में ऐड किया ना। हाँ, महाभारत जो बनाया गया है ಅವ್ರು ಹೇಳ್ತಾ ಇದ್ದಾರೆ ಮೊದಲು ಗೀತೆ ತಯಾರಾಗಿದೆ ಅಲ್ಲ, ಮಹಾಭಾರತ ಶಾಸ್ತ್ರ ಏನಿದೆ ಅದು ಆಮೇಲೆ ತಯಾರಾಗಿದೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. वो पुराण है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಹಾಭಾರತ ಏನಿದೆ ಅದು ಪುರಾಣ ಆಗಿದೆ. सुनो, ಕೇಳಿ, हिस्ट्री कहती है कि पहले वेद आए। ಹಿಸ್ಟ್ರಿ ಹೇಳುತ್ತೆ ಮೊದಲು ವೇದಗಳು ಬಂದಿದೆ ಅಂತ. वेदों की व्याख्याएं निकली तो आरण्यक आए। ವೇದಗಳ ವ್ಯಾಖ್ಯೆ ಯಾವಾಗ ತಯಾರಾಯಿತು ಅದರಿಂದ ಆರಣ್ಯಕರು ತಯಾರಾದರು. आरण्यक की व्याख्या निकली तो शतपथ ब्राह्मण आदि आए।
ಆರಣ್ಯಕ ಏನಿದೆ ಅದರ ವ್ಯಾಖ್ಯೆ ಯಾವಾಗ ಆಯಿತು ಆವಾಗ ಅದರಿಂದ ಶತಪಥ ಬ್ರಾಹ್ಮಣರು ತಯಾರಾದರು. और ब्राह्मणों की व्याख्याएं निकली तो उपनिषद निकले. ಮತ್ತು ಯಾವಾಗ ಆ ಬ್ರಾಹ್ಮಣರ ವ್ಯಾಖ್ಯೆ ಆಯಿತು ಆವಾಗ ಅದರಿಂದ ಉಪನಿಷತ್ ತಯಾರಾಯಿತು. 18 उपनिषद गाए हुए हैं. ಉಪನಿಷದ್ ಏನಿದೆ ಇದು ಸಹ 18 ಅಂತ ಗಾಯನ ಇದೆ. उनकी भी व्याख्याएं निकली तो पुराण निकले. ಅದರದ್ದು ಯಾವಾಗ ವ್ಯಾಖ್ಯೆ ಆಯಿತು ಆವಾಗ ಅದರಿಂದ ಪುರಾಣ ತಯಾರಾಯಿತು. महाभारत क्या है? ಮಹಾಭಾರತ ಏನಾಗಿದೆ बाद में बना है. ಆಮೇಲೆ ತಯಾರಾಗಿದೆ, ಅದು ಪುರಾಣ ಆಗಿದೆ. तो उसमें छेपक हो सकता है कि नहीं? ಮತ್ತೆ ಅದರಲ್ಲಿ ಏನಾದರೂ ಮಿಕ್ಸ್ಚರಿಟಿ ಆಗಿರ್ಬೋದಾ ಇಲ್ವೋ? पहले बताते हैं सिर्फ 4000 श्लोकों का महाभारत था. ಮೊದಲು ಹೇಳ್ತಾ ಇದ್ರು ಕೇವಲ 4000 ಶ್ಲೋಕಗಳುಳ್ಳುವಂಥ ಗೀತೆ ಆಗಿತ್ತು. वो बढ़कर के कितने श्लोकों का हो गया? ಇವಾಗ ಅದು ಜಾಸ್ತಿ ಆಗ್ತಾ ಆಗ್ತಾ ಅದು ಎಷ್ಟು ಶ್ಲೋಕಗಳದ್ದಾಗೋಗ್ಬಿಟ್ಟಿದೆ? लाखों श्लोक बना दिए. ಲಕ್ಷಾಂಗಟ್ಲೆ ಶ್ಲೋಕಗಳನ್ನು ಮಾಡಿಬಿಟ್ಟಿದ್ದಾರೆ ಇವಾಗ. पूरा एक कमरा लाइब्रेरी भर जाती है महाभारत की ಪೂರ್ತಿ ಲೈಬ್ರರಿನೇ ತುಂಬ್ಕೊಂಡ್ಬಿಡುತ್ತೆ, ಪೂರ್ತಿ ರೂಮೇ ತುಂಬ್ಕೊಂಡ್ಬಿಡುತ್ತೆ किताब से. ಮಹಾಭಾರತದ ಬುಕ್ನಿಂದ. हाँ, तो भाई का जो प्रश्न था कि अर्जुन जो है शास्त्रों को रखने का मतलब मैं युद्ध नहीं लड़ूंगा बोल के भाई ने प्रश्न पूछा. ये जो लिखा है वो गलत भी तो हो सकता है ना, वो मनमत भी तो हो सकता है ना वो शास्त्रों में. नहीं, ಅವ್ರು ಹೇಳ್ತಾ ಇದ್ದಾರೆ, ಯಾರೋ ಪ್ರಶ್ನೆಯನ್ನು ಕೇಳಿದ್ರು, ಗೀತೆಯಲ್ಲಿ ಬರ್ದಿದ್ದಾರಲ್ವ ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ ಅಂತ, ತೋ ಈ ಮಾತು ತಪ್ಪು ಸಹ ಆಗಿರ್ಬೋದಲ್ವಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲ, जब तक आदमी समझेगा नहीं ज्ञान को ಎಲ್ಲಿವರೆಗೂ ವ್ಯಕ್ತಿ ಜ್ಞಾನವನ್ನು ತಿಳ್ಕೊಳ್ಳೋದೇ ಇಲ್ಲ तक वो अपने तरह की बात करेगा ಅಲ್ಲಿವರೆಗೂ ಅವ್ರು ತಮ್ಮ ಪ್ರಕಾರದ ಮಾತನ್ನೇ ಮಾತಾಡ್ತಾರೆ, या भगवान की तरह की बात करेगा. ಅಥವಾ ಭಗವಂತನ ಥರ ಮಾತನ್ನ ಮಾತಾಡ್ತಾರೆ. ಅವರು बस ಅವ್ರು ತಮ್ಮ ಪ್ರಕಾರದ ಮಾತನ್ನೇ ಮಾತಾಡ್ತಾರೆ. पहले ज्ञान आता है कि पहले ज्ञान दाता आता है? ಮೊದಲು ಜ್ಞಾನ ಬರುತ್ತಾ ಅಥವಾ ಮೊದಲು ಜ್ಞಾನದಾತ ಬರ್ತಾರ? पहले ज्ञान आता है. ಮೊದಲು ಜ್ಞಾನ ಬರುತ್ತೆ. अज्ञान तो बुद्धि में से निकले. ಅಜ್ಞಾನ ಅಂತೂ ಬುದ್ಧಿಯಿಂದ ಹೋಗ್ಬೇಕಲ್ವಾ? ज्ञान आएगा तो अज्ञान निकलेगा. ಯಾವಾಗ ಜ್ಞಾನ ಬರುತ್ತೋ ಆವಾಗ ಅಜ್ಞಾನ ಹೋಗುತ್ತೆ. पहले माँ बाप होते हैं या पहले बच्चे होते हैं? ಮೊದಲು ತಂದೆ ತಾಯಿ ಆಗಿರ್ತಾರ ಅಥವಾ ಮೊದಲು ಮಕ್ಕಳಾಗಿರ್ತಾರ? गीता है माई बाप. ಗೀತೆ ಆಗಿದೆ ತಂದೆ ತಾಯಿ. तो गीता ज्ञान ही पहले होता है. ಮತ್ತೆ ಗೀತಾ ಜ್ಞಾನನೇ ಮೊದಲಾಗಿರುತ್ತೆ. बाद में जब गीता को झूठा साबित कर दिया ಆಮೇಲೆ ಯಾವಾಗ ಗೀತೆಯನ್ನು ಸುಳ್ಳು ಸಿದ್ಧ ಮಾಡಿಬಿಡ್ತಾರೆ तो गीता को महाभारत में घुसेड़ दिया. ಆವಾಗ ಗೀತೆಯನ್ನು ಮಹಾಭಾರತದಲ್ಲಿ ಸೇರಿಸ್ಬಿಡ್ತಾರೆ. एक अंश बना दिया गीता को, ಗೀತೆಯನ್ನು ಸಹ ಅದರದ್ದು ಒಂದು ಅಂಶ ಅಂತ ಮಾಡಿಬಿಡ್ತಾರೆ, एक अध्याय बना दिया. ಒಂದು ಅಧ್ಯಾಯ ಮಾಡಿಬಿಡ್ತಾರೆ ಅದರದ್ದು. हाँ जी, पहला पहला है वेद. ಮೊಟ್ಟ ಮೊದಲಾಗಿದೆ ವೇದ. वेद का अर्थ ही होता है ज्ञान. विद, विद माने जानना. ವೇದದ ಅರ್ಥನೇ ಆಗಿರುತ್ತೆ ವಿದ್. ವಿದ್ ಅಂದರೆ ತಿಳುವಳಿಕೆ, ತಿಳ್ಕೊಳ್ಳೋದು. वेदवाणी शास्त्रों में लिखा हुआ है कि ब्रह्मा के मुख से वेद निकले. ವೇದವಾಣಿ ಅಂತ ಹೇಳಲಾಗುತ್ತೆ. ಶಾಸ್ತ್ರದಲ್ಲೂ ಸಹ ಬರೆದಿದ್ದಾರೆ ಏನಂತ, ಬ್ರಹ್ಮನ ಮುಖದಿಂದ ವೇದಗಳು ಬಂತು ಅಂತ. तो वेद निकले माना ज्ञान निकला. ವೇದ ಬಂತು ಅಂದರೆ ಜ್ಞಾನ ಬಂತು. सच्चाई निकली, परंतु सच्चाई को क्लैरिफाई किसी ने नहीं कर पाया. ಅದರಿಂದ ಸತ್ಯ ಬಂತು, ಜ್ಞಾನ ಬಂತು, ಆದರೆ ಆ ಸತ್ಯತೆಯನ್ನು ಯಾರು ಕ್ಲಾರಿಫೈ ಮಾಡಲಿಕ್ಕಾಗಲಿಲ್ಲ. जिसके मुख से वेद निकले ಯಾರ ಮುಖದಿಂದ ವೇದ ಬಂತು वो भी उनके गुह्यार्थ को नहीं जान पाया. ಅವರು ಸಹ ಅದರ ಗುಹ್ಯಾರ್ಥವನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ. इसलिए वेदों की फिर व्याख्या हुई. ಅದಕ್ಕೋಸ್ಕರ ಮತ್ತೆ ವೇದಗಳ ವ್ಯಾಖ್ಯೆ ಆಯಿತು, ಕ್ಲಾರಿಫಿಕೇಶನ್ ಆಯಿತು. वेदों से ब्राह्मण निकले, ವೇದಗಳಿಂದ ಬ್ರಾಹ್ಮಣರು ಬಂದರು, आरण्यक निकले, ಮತ್ತೆ ಅದರಿಂದ ಆರಣ್ಯಕರು ತಯಾರಾದರು. फिर उनकी व्याख्या हुई, उपनिषद निकले. ಮತ್ತೆ ಅದರ ವ್ಯಾಖ್ಯೆ ಆಯಿತು, ಅದರಿಂದ ಉಪನಿಷತ್ ತಯಾರಾಯಿತು.
फिर उनकी भी व्याख्या हुई, पुराण निकले। ಮತ್ತು ಅದರದ್ದು ವ್ಯಾಖ್ಯೆ ಆಯಿತು, ಅದರಿಂದ ಪುರಾಣ ತಯಾರಾಯಿತು. ऐसे व्याख्या का विस्तार होता गया। ಈ ಥರ ವ್ಯಾಖ್ಯೆ ಏನಿದೆ ಅದರದ್ದು ವಿಸ್ತಾರ ಆಗ್ತಾ ಹೋಯಿತು. तो मूल में कौन सा शास्त्र है? ಮತ್ತು ಮೂಲದಲ್ಲಿ ಯಾವ ಶಾಸ್ತ್ರ ಆಗಿದೆ? गीता शास्त्र। ಗೀತಾಶಾಸ್ತ್ರನೇ ಆಗಿದೆ. गीता के सर्वशास्त्रमयी शिरोमणि होने का प्रमाण। ಗೀತೆ ಏನಿದೆ ಇದು ಸರ್ವಶಾಸ್ತ್ರಮಯಿ ಶಿರೋಮಣಿ ಅಂತ ಹೇಳ್ತಾರೆ ಅಲ್ವಾ, ಸೊ ಅದು ಸರ್ವಶಾಸ್ತ್ರ ಶಿರೋಮಣಿ ಆಗುವಂಥ ಪ್ರಮಾಣ ಏನಿದೆ? सबसे पुराना शास्त्र कौन है दुनिया में? ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಹಳೆ ಶಾಸ್ತ್ರ ಯಾವುದಾಗಿದೆ? गीता। ಗೀತೆನೇ ಆಗಿದೆ. कोई भी चीज, दुनिया की कोई भी चीज ಪ್ರಪಂಚದ ಯಾವುದೇ ವಸ್ತುನೇ ಆಗಿರಲಿ, पहले पहले सात्विक होती है 100%, ಮೊಟ್ಟ ಮೊದಲು 100% ಸಾತ್ವಿಕ ಆಗಿರುತ್ತೆ या तामसी होती है। ಅಥವಾ ತಾಮಸಿ ಆಗಿರುತ್ತಾ? तो जब व्यास ने वो श्लोक रचे थे, ಸಾತ್ವಿಕ ಆಗಿರುತ್ತೆ ಮೊಟ್ಟ ಮೊದಲು. ಅದೇ ರೀತಿ ವ್ಯಾಸ ಯಾವಾಗ ಮೊಟ್ಟ ಮೊದಲು ಆ ಶಾಸ್ತ್ರವನ್ನು ರಚನೆ ಮಾಡಿದ್ರು, तो वो सात्विक थे जो संसार में आज भी सर्वधर्म वाले मानते हैं। ಸೊ ಆ ಸಮಯದಲ್ಲಿ ಆ ಶಾಸ್ತ್ರ ಏನಿದೆ ಅದು ಸಾತ್ವಿಕ ಆಗಿತ್ತಾ? ಇವಾಗೂ ಸಹ ಎಲ್ಲ ಧರ್ಮದವರು ಆ ಗ್ರಂಥಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. सर्वशास्त्रमयी शिरोमणि श्रीमद् भगवत गीता मानते हैं कि नहीं? ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಅಂತ ಎಲ್ಲ ಧರ್ಮದವರು ಒಪ್ಕೊಂತಾರೋ ಇಲ್ವೋ? ज्ञान का दुनिया में सबसे श्रेष्ठ ग्रंथ, ಜ್ಞಾನದ ಪ್ರಪಂಚದಲ್ಲೂ ಸಹ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥ ಗ್ರಂಥ. दूसरे धर्म वाले किसको मानते हैं? ಬೇರೆ ಧರ್ಮದವರು ಯಾರಿಗೆ ಮಾನ್ಯತೆ ಕೊಡ್ತಾರೆ? बाइबल को मानते हैं श्रेष्ठ। ಅವ್ರು ಯಾರು ಅಂದ್ರು, ಕೆಲವರು ಬೈಬಲಿಗೆ ಹೇಳ್ತಾರೆ, ಕೆಲವರು ಕುರಾಣಕ್ಕೆ ಹೇಳ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಬೈಬಲಿಗೆ ಶ್ರೇಷ್ಠ ಅಂತಾರ ಅಂತ. ಹಿಂದೂ ಧರ್ಮದವರಂತೂ ಗೀತೆಗೆ ಮಾನ್ಯತೆ ಕೊಡ್ತಾರೆ, ಆದರೆ ಬೇರೆ ಧರ್ಮದವರು ತಮ್ಮ ತಮ್ಮ ಧರ್ಮಗ್ರಂಥಕ್ಕೆ ಮಾನ್ಯತೆ ಕೊಡ್ತಾರೆ ಅಂತ ಅವ್ರು ಹೇಳ್ತಾರೆ. नहीं, सारी दुनिया में सबसे ज्यादा टीकाएं कौन से ग्रंथ की हुई हैं? अलग अलग भाषाओं में। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆ ರೀತಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ಧರ್ಮದವರು ಸಹ ಗೀತೆಯದೇ 108ಕ್ಕಿಂತನೂ ಜಾಸ್ತಿ ಟೀಕೆಗಳನ್ನು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಧರ್ಮದವರು ಬೇರೆ ಬೇರೆ ಭಾಷೆಯಲ್ಲಿ ಇದನ್ನೇ ಮಾಡಿದ್ದಾರೆ. ಅದಕ್ಕೋಸ್ಕರ ಇದರದ್ದೇ ಮಾನ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. क्यों? क्या दरकार पड़ी? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆ ಅದರ ಅವಶ್ಯಕತೆನೇ ಏನಾಗಿತ್ತು? हाँ, ಯಾಕೆಂದ್ರೆ ಗೀತೆ ಏನಿದೆ ಇದು ಎಲ್ಲ ಶಾಸ್ತ್ರಕ್ಕೂ ಶಿರೋಮಣಿ ಅಂತ ಹೇಳಲಾಗಿತ್ತು. सर्वशास्त्र शिरोमणि है, ಎಲ್ಲ ಶಾಸ್ತ್ರಕ್ಕೂ ಅದು ಶಿರೋಮಣಿ ಆಗಿದೆ. मान्यता है सब धर्मों में, ಎಲ್ಲ ಧರ್ಮದಲ್ಲೂ ಅದರ ಮಾನ್ಯತೆ ಇದೆ. सभी भाषाओं में, इसलिए तो मानते हैं। ಎಲ್ಲ ಭಾಷೆಯಲ್ಲಿ ಎಲ್ಲ ಧರ್ಮದಲ್ಲಿ ಅದರದ್ದು ಮಾನ್ಯತೆ ಇದೆ, ಅದಕ್ಕೋಸ್ಕರ ಒಪ್ಕೊಂತಾರೆ ಅಲ್ವಾ. तो इससे साबित हुआ कि व्यास ने जब वो श्लोक रचे थे, ಇದರಿಂದ ಸಿದ್ಧ ಆಯಿತು, ವ್ಯಾಸ ಯಾವಾಗ ಆ ಶ್ಲೋಕದ ರಚನೆಯನ್ನ ಮಾಡಿದ್ರು, तो उनका अर्थ सही अर्थ उस समय व्यास बता सकता था। तो ಆ ಸಮಯದಲ್ಲಿ ಆ ಮಾತಿನ ಸರಿಯಾಗಿರುವಂಥ ಅರ್ಥವನ್ನ ವ್ಯಾಸ ಹೇಳ್ಬೋದಾಗಿತ್ತು ಅವಾಗ. या आज के दुनियावी विद्वान बता सकते हैं, ಅಥವಾ ಇವಾಗಿನ ಪ್ರಪಂಚದ ವಿದ್ವಾನರು ಯಾರಿದ್ದಾರೆ ಅವ್ರು ಹೇಳ್ಬೋದಾಗಿದೆನಾ? जिन्होंने 108 से भी ज्यादा टीकाएं लिख रखी है। ಯಾರು 108ಕ್ಕಿಂತನೂ ಜಾಸ್ತಿ ಟೀಕೆಗಳನ್ನು ಮಾಡಿಬಿಟ್ಟಿದ್ದಾರೆ ಅದರದ್ದು, तो ಅವ್ರು ಹೇಳ್ಬೋದಾಗಿದೆನಾ ಅದರ ಸರಿಯಾಗಿರೋ ಅರ್ಥವನ್ನ? ಇಲ್ಲ. इसलिए कहावत है, कै समझे कवि या समझे रवि। ಅದಕ್ಕೋಸ್ಕರ ಗಾದೆ ಮಾತು ಸಹ ಇದೆ, ಏನಂತ? ಯಾ ಸಮझे ಕವಿ ಯಾ ಸಮझे ರವಿ. ಅಂದರೆ ಆ ಕವಿತೆಯ ಅರ್ಥವನ್ನು ಕವಿನೇ ತಿಳ್ಕೊಬೋದು ಅಥವಾ ಜ್ಞಾನಸೂರ್ಯ ರವಿನೇ ತಿಳ್ಕೊಬೋದು ಅಂತ. असल में कौन कर सकते हैं गीता की व्याख्या? ವಾಸ್ತವದಲ್ಲಿ ಯಾರು ಮಾಡ್ಬೋದಾಗಿದೆ ಗೀತೆಯ ಕ್ಲಾರಿಫಿಕೇಶನ್ನ? बाबा भागवत गीता और ये रामायण में
दोनों में श्रेष्ठ बाबा गीता को बोला जाता है। ಯಾರೋ ಕೇಳ್ತಾ ಇದ್ದಾರೆ, ಬಾಬಾ ಗೀತೆಯಲ್ಲಿ ಮತ್ತು ರಾಮಾಯಣದಲ್ಲಿ ಎರಡರಲ್ಲೂ ಗೀತೆಗೆ ಜಾಸ್ತಿ ಶ್ರೇಷ್ಠ ಅಂತ ಹೇಳಲಾಗುತ್ತೆ, ಆ ಥರ ಯಾಕೆ ಅಂತ ಅವ್ರು ಕೇಳ್ತಾ ಇದ್ದಾರೆ. सब कोई जानता है कि दुनिया का सर्वश्रेष्ठ आध्यात्मिक ग्रंथ कौन सा है? ಎಲ್ಲರಿಗೂ ಗೊತ್ತಿದೆ ಈ ಮಾತು. ಪ್ರಪಂಚದಲ್ಲಿ ಆಧ್ಯಾತ್ಮಿಕತೆಯ ಸರ್ವಶ್ರೇಷ್ಠ ಗ್ರಂಥ ಯಾವುದಾಗಿದೆ? गीता। ಗೀತೆನೇ ಆಗಿದೆ. शस्त्र शास्त्र शिरोमणि, शिरोमणि कहने से ही क्या साबित होता है? ಸರ್ವಶಾಸ್ತ್ರ ಶಿರೋಮಣಿ ಅಂತ ಹೇಳಲಾಗುತ್ತೆ, ಮತ್ತು ಶಿರೋಮಣಿ ಅಂತ ಹೇಳೋದ್ರಿಂದನೇ ಏನು ಸಿದ್ಧ ಆಗುತ್ತೆ? सबसे ऊपर है, ಎಲ್ಲದಕ್ಕಿಂತ ಜಾಸ್ತಿ ಮೇಲಿದೆ, ಶ್ರೇಷ್ಠ ಆಗಿದೆ. जो आध्यात्म ज्ञान गीता में दिया गया है, ಯಾವ ಆಧ್ಯಾತ್ಮ ಜ್ಞಾನವನ್ನ ಗೀತೆಯಲ್ಲಿ ಕೊಟ್ಟಿದ್ದಾರೆ, वो आध्यात्म ज्ञान और कोई भी ग्रंथ में नहीं दिया गया है. ಆ ಆಧ್ಯಾತ್ಮ ಗ್ರಂಥವನ್ನ ಬೇರೆ ಯಾವುದೇ ಆ ಆಧ್ಯಾತ್ಮಿಕ ಜ್ಞಾನವನ್ನ ಬೇರೆ ಯಾವುದೇ ಗ್ರಂಥದಲ್ಲೂ ಸಹ ಕೊಟ್ಟಿಲ್ಲ. वो एक ही गीता और जितने जितने धर्म प्रचारक आए भारत में, ಅದೊಂದೇ ಗೀತೆ ಆಗಿದೆ. ಮತ್ತೆ ಎಷ್ಟೇ ಧರ್ಮ ಪ್ರಚಾರಕರು ಬಂದ್ರು ಭಾರತದಲ್ಲಿ, जितने जितने महान विचारक आए, ಎಷ್ಟು ದೊಡ್ಡ ದೊಡ್ಡ ಮಹಾನ್ ವಿಚಾರ ಇಟ್ಕೊಳಂತವ್ರು ಬಂದ್ರು, उन्होंने गीता के अलग अलग अर्थ कर दिए. ಅವರೆಲ್ಲ ಗೀತೆಯ ಬೇರೆ ಬೇರೆ ಅರ್ಥವನ್ನ ಮಾಡ್ಬಿಟ್ರು. ऐसा वंडरफुल ग्रंथ है. ಆ ಥರ ವಂಡರ್ಫುಲ್ ಗ್ರಂಥ ಆಗಿದೆ ಇದು. एक की टीका दूसरे की टीका को काट रही है. ಒಬ್ಬರ ಟೀಕೆ ಇನ್ನೊಬ್ಬರ ಟೀಕೆಯನ್ನ ಕಟ್ ಮಾಡ್ತಾ ಇದೆ. इससे साबित होता है ಮತ್ತೆ ಇದರಿಂದ ಸಿದ್ಧ ಆಗುತ್ತೆ कि सब टीकाएं झूठी है. ಎಲ್ಲ ಟೀಕೆಗಳು ಸುಳ್ಳಾಗಿದೆ. असलियत में जिसने शुरुआत में लिखी थी, ವಾಸ್ತವದಲ್ಲಿ ಯಾರು ಆರಂಭದಲ್ಲಿ ಬರೆದಿದ್ರು वो ही उसका सही अर्थ जानता है. ಅವರೇ ಅದರ ಸರಿಯಾಗಿರುವಂತ ಅರ್ಥವನ್ನ ತಿಳ್ಕೊಂತಾರೆ. उसी में परमपिता परमात्मा फिर प्रवेश करता है ಅವರಲ್ಲೇ ಮತ್ತೆ ಪರಮಪಿತ ಪರಮಾತ್ಮ ಪ್ರವೇಶ ಮಾಡ್ತಾರೆ. और फिर सन 36 से वही गीता का अर्थ करके समझाया जाता है. ಮತ್ತೆ 36ನೇ ಇಸ್ವಿಯಿಂದ ಅದೇ ಗೀತೆಯ ಅರ್ಥವನ್ನ ಮಾಡಿ ತಿಳಿಸಲಾಗುತ್ತೆ ಎಲ್ಲರಿಗೂ. पीयू की वाणी. ಅದಕ್ಕೆ ಪಿಯು ವಾಣಿ ಅಂತ ಹೇಳಲಾಗುತ್ತೆ. अंत में फिर गीता के वही अकेले सच्चे अर्थ 100% निकलेंगे. ಮತ್ತೆ ಅಂತ್ಯದಲ್ಲಿ ಅದೇ ಗೀತೆಯ ಸತ್ಯವಾಗಿರುವಂತ ಅರ್ಥ ಬರುತ್ತೆ ಒಬ್ರ ಮುಖಾಂತರ. जो सब गीताओं को काट देंगे. ಅದು ಮತ್ತೆ ಎಲ್ಲ ಗೀತೆಯನ್ನ ಕಟ್ ಮಾಡಿಬಿಡುತ್ತೆ. जब गीता की 108 टीकाएं हो सकती हैं, ಮತ್ತೆ ಯಾವಾಗ ಗೀತೆದು 108 ಟೀಕೆಗಳಾಗ್ಬೋದಾಗಿದೆ, तो ईश्वरीय ज्ञान के अनुसार टीका नहीं हो सकती. ಮತ್ತೆ ಈಶ್ವರೀಯ ಜ್ಞಾನದ ಆಧಾರದಿಂದ ಟೀಕೆಗಳಾಗ್ಲಿಕ್ಕೆ ಸಾಧ್ಯ ಇಲ್ವಾ? नहीं हो सकती. हो सकती है. गीता ಆಗ್ಬೋದಾಗಿದೆ. एक ऐसा शास्त्र है ಗೀತೆನೇ ಒಂದು ಆ ಥರ ಶಾಸ್ತ್ರ ಆಗಿದೆ, जिसकी अलग अलग मनुष्य आत्माओं ने अलग अलग प्रकार से टीकाएं कर दी. ಅದರದ್ದು ಬೇರೆ ಬೇರೆ ಮನುಷ್ಯರು ಬೇರೆ ಬೇರೆ ಪ್ರಕಾರದಲ್ಲಿ ಟೀಕೆಗಳನ್ನ ಮಾಡಿಬಿಟ್ಟಿದ್ದಾರೆ. वो भी शास्त्र बन गए ಅದು ಸಹ ಶಾಸ್ತ್ರ ಆಗೋಗ್ಬಿಟ್ಟಿದೆ. और सबकी बुद्धि भ्रमित हो गई. ಮತ್ತೆ ಎಲ್ಲರ ಬುದ್ಧಿ ಭ್ರಮಿತ ಆಗೋಗ್ಬಿಟ್ಟಿದೆ. एक की टीका कहती है ಒಬ್ರು ಟೀಕೆ ಹೇಳುತ್ತೆ, आत्माएं सब अलग अलग हैं ಆತ್ಮಗಳೆಲ್ಲರೂ ಬೇರೆ ಬೇರೆನೇ ಆಗಿದ್ದಾರೆ ಅಂತ. और सुप्रीम सोल बिल्कुल तुरिया है. ಮತ್ತೆ ಸುಪ್ರೀಂ ಸೋಲ್ ಪೂರ್ತಿ ಭಿನ್ನ ಆಗಿದ್ದಾರೆ ಅಂತ. माध्वाचार्य की गीता कहती है. ಮಾಧ್ವ- शंकराचार्य ಮಾಧ್ವಾಚಾರ್ಯರ ಗೀತೆ ಹೇಳುತ್ತೆ ಈ ತರ, ಮತ್ತೆ ಶಂಕರಾಚಾರ್ಯ ಗೀತೆ ಹೇಳುತ್ತೆ के एको ब्रह्म द्वितीयो नास्ति. ಏಕೋ ಬ್ರಹ್ಮ ದ್ವಿತೀಯೋ ನಾಸ್ತಿ ಅಂತ ಹೇಳ್ತಾರೆ ಅವರು. एक ही आत्मा है, दूसरा कुछ है ही नहीं. ಒಬ್ಬರೇ ಆತ್ಮ ಆಗಿದ್ದಾರೆ, ಮತ್ತೆ ಬೇರೆ ಇನ್ನೇನು ಇಲ್ವೇ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. मूल में ही कितना विरोधाभास ಮೂಲದಲ್ಲೇ ಎಷ್ಟೆಲ್ಲ ವಿರೋಧದ ಭಾವನೆ ಇದೆ. इन मनुष्यों की बनाई हुई गीता में. ಮನುಷ್ಯರು ಮಾಡಿರುವಂತ ಗೀತೆಯಲ್ಲಿ ಇಷ್ಟೊಂದು ವ್ಯತ್ಯಾಸ ಬಂದ್ಬಿಡುತ್ತೆ. तो कोई भी गीता सच्ची नहीं है. ಮತ್ತೆ ಯಾವುದೇ ಗೀತೆನೂ ಸಹ ಸತ್ಯ ಆಗಿಲ್ಲ. टीका करने वाली ಟೀಕೆಗಳನ್ನ ಮಾಡುವಂತವ್ರು कै समझे कवि या समझे रवि. ಕ ಸಮझे ಕವಿ ಯಾ ಸಮझे ರವಿ.
या तो कविता करने वाले उसका सही अर्थ जानते थे, ಅಂದರೆ ಕವಿತೆಯನ್ನು ಮಾಡುವಂಥವ್ರು ಆ ಕವಿ ಯಾರಿದ್ದಾರೆ ಅವರೇ ಅದರ ಸರಿಯಾಗಿ ಇರುವಂಥ ಅರ್ಥವನ್ನು ತಿಳ್ಕೊತಾ ಇದ್ರು. व्यास प्रसादात, ವ್ಯಾಸಾತ್ ಪ್ರಸಾದಾತ್, व्यास के प्रसाद से ये गीता मिली. ವ್ಯಾಸದ ಪ್ರಸಾದದಿಂದ ಈ ಗೀತಾ ಜ್ಞಾನ ಸಿಕ್ತು. तो या तो ಅವರ ಪ್ರಸನ್ನತೆಯಿಂದ ಈ ಗೀತೆಯ ಜ್ಞಾನ ಸಿಕ್ತು. पहला जो कवि हुआ है व्यास, ಮೊದಲನೇ ಕವಿ ಆಗಿದ್ದಾರೆ ಈ ವ್ಯಾಸ. वो जानता था, ಅವರಿಗೆ ಗೊತ್ತಿತ್ತು ಇದರ ಅರ್ಥ. वो शरीर छूट गया. ಆದರೆ ಅವರಂತೂ ಶರೀರ ಬಿಟ್ಬಿಟ್ರು. कितने जन्म ले लिए होंगे, ಎಷ್ಟೊಂದು ಜನ್ಮಗಳನ್ನು ತಗೊಂಡ್ಬಿಟ್ಟಿರ್ಬೋದು ಇವಾಗ. या समझे बाद में रवि ज्ञान सूर्य ही समझ सकता है. ಇಲ್ಲದಿದ್ರೆ ಯಾರು ತಿಳ್ಕೊಬೋದು? ಜ್ಞಾನ ಸೂರ್ಯ ರವಿ ಅಂದ್ರೇನೆ ಪರಮಾತ್ಮ ನಿರಾಕಾರ ಶಿವ. दूसरा कोई बीच में उस गीता का अर्थ समझ ही नहीं सकता. ಮಧ್ಯದಲ್ಲಿ ಬೇರೆ ಯಾರು ಆ ಗೀತೆಯ ಜ್ಞಾನದ ಅರ್ಥವನ್ನ ತಿಳ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. गीता का भगवान कौन? ಗೀತೆಯ ಭಗವಂತ ಯಾರು? धर्मशास्त्रों में गीता का रचयिता कृष्ण मान लिया गया है. ಧರ್ಮಶಾಸ್ತ್ರಗಳಲ್ಲಿ ಗೀತೆಯ ರಚಯಿತ ಯಾರಿದ್ದಾರೆ? ಕೃಷ್ಣನ್ಗೆ ಅಂತ ಹೇಳ್ಬಿಡ್ತಾರೆ. तो गीता का रचयिता शिव कैसे सिद्ध करना है? ಮತ್ತೆ ಈ ಗೀತೆಯ ರಚಯಿತ ಶಿವ ಆಗಿದ್ದಾರೆ ಅಂತ ಯಾವ ತರ ಸಿದ್ಧ ಮಾಡಬೇಕಾಗಿದೆ? गीता में ही ढेर सारे श्लोक आए हैं. ಗೀತೆಯಲ್ಲೇ ತುಂಬಾ ಜಾಸ್ತಿ ಶ್ಲೋಕಗಳು ಬಂದಿದೆ. जिन श्लोकों से साबित होता है कि मैं निराकार हूँ, ಆ ಶ್ಲೋಕಗಳಿಂದ ಸಿದ್ಧ ಆಗುತ್ತೆ ನಾನು ನಿರಾಕಾರ ಆಗಿದ್ದೀನಿ ಅಂತ. मैं अव्यक्त हूँ, ನಾನು ಅವ್ಯಕ್ತ ಆಗಿದ್ದೀನಿ, मैं अज हूँ, अजन्मा हूँ, ನಾನು ಅಜನ್ಮ ಆಗಿದ್ದೀನಿ. ऐसे ऐसे महावाक्य ढेर सारे आए हैं ಈ ತರ ತುಂಬಾ ಜಾಸ್ತಿ ಮಹಾವಾಕ್ಯಗಳು ಬಂದಿದೆ. जिनसे ये साबित होता है कृष्ण तो अजन्मा नहीं है. ಅದರಿಂದ ಈ ಮಾತು ಸಿದ್ಧ ಆಗುತ್ತೆ, ಕೃಷ್ಣ ಅಂತೂ ಅಜನ್ಮ ಆಗಿಲ್ಲ. कृष्ण ने तो जन्म लिया माँ बाप से. ಕೃಷ್ಣ ಅಂತೂ ತಂದೆ ತಾಯಿಯಿಂದ ಜನ್ಮ ತಗೊಂಡಿದ್ದಾರೆ. कृष्ण तो अभोक्ता नहीं है. ಕೃಷ್ಣ ಅಂತೂ ಅಭೋಕ್ತ ಆಗಿಲ್ಲ. उन्होंने 16,108 रानियों के साथ भोग भोगे. ಅವರಂತೂ 16,108 ರಾಣಿಯರ ಜೊತೆ ಭೋಗವನ್ನ ಭೋಗಿಸಿದ್ದಾರೆ. उसे अभोक्ता कैसे कह दिया? ಮತ್ತೆ ಅವರಿಗೆ ಅಭೋಕ್ತ ಅಂತ ಯಾವ ತರ ಹೇಳಲಿಕ್ಕೆ ಸಾಧ್ಯ? न अजन्मा है, न अभोक्ता है, न अकर्ता है. ಮತ್ತೆ ಅವರ ಅಜನ್ಮನೂ ಆಗಿಲ್ಲ, ಅಕರ್ತನೂ ಆಗಿಲ್ಲ, ಮತ್ತೆ ಅಭೋಕ್ತನೂ ಆಗಿಲ್ಲ. और शिव तो इस सृष्टि पर आता है, शरीर में प्रवेश करता है. ಆದರೆ ಶಿವ ಯಾರಿದ್ದಾರೆ, ಸುಪ್ರೀಂ ಸೋಲ್ ಶಿವ, ಅವರಂತೂ ಈ ಸೃಷ್ಟಿಯಲ್ಲಿ ಬರ್ತಾರೆ, ಬಂದ್ಬಿಟ್ಟು ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. शरीर में प्रवेश करने के बाद भी इतना निर्लिप्त होकर के कार्य करता है. ಶರೀರದಲ್ಲಿ ಪ್ರವೇಶ ಮಾಡಿದ ಮೇಲೂ ಸಹ ಅವ್ರು ಅಷ್ಟು ನಿರ್ಲಿಪ್ತರಾಗ್ಬಿಟ್ಟು ಕಾರ್ಯವನ್ನ ಮಾಡ್ತಾರೆ. उसे कर्मों का बंधन लगता ही नहीं. ಅದರಿಂದ ಅವರಿಗೆ ಕರ್ಮದ ಬಂಧನನೇ ಅಂಟ್ಕೊಳ್ಳೋದಿಲ್ಲ. कर्म किया न किया, ಕರ್ಮ ಮಾಡಿದ್ರೇನು ಮಾಡಿಲ್ಲ ಅನ್ನೋ ತರ ಆಗೋಗುತ್ತೆ. ಅದು देखते हुए भी नहीं देखता, ನೋಡ್ತಾ ಇದ್ರೇನು ಸಹ ನೋಡೋದಿಲ್ಲ, सुनते हुए भी नहीं सुनता. ಕೇಳ್ತಾ ಇದ್ರೇನು ಕೇಳೋದಿಲ್ಲ. नहीं तो आज की दुनिया में किसी को 2 गालियां दे दो ಇಲ್ದಿದ್ರೆ ಈಗಿನ ಪ್ರಪಂಚದಲ್ಲಿ ಯಾರಿಗಾದ್ರೂ 2 ಬೈಗಳನ್ನ ಬೈರಿ, तो एकदम फनफना के ऊपर आएगा. ಅವಾಗ ಅವ್ರ ಪೂರ್ತಿ ಕೋಪದಲ್ಲಿ ಒಂದ್ ಏಕ್ದಮ್ ಮೇಲ್ ಬಂದ್ಬಿಡ್ತಾರೆ. और शिव बाबा को तो कितनी गालियां मिलती रही. ಮತ್ತೆ ಶಿವಬಾಬನ್ಗಂತೂ ಎಷ್ಟೊಂದು ಬೈಗಳನ್ನ ಬೈತಾ ಇರ್ತಾರೆ. 63 जन्म भी गालियां मिलती रही. 63 ಜನ್ಮದಲ್ಲೂ ಸಹ ಬೈಗಳನ್ನ ಬೈತಾ ಬಂದಿದ್ದಾರೆ. और अभी प्रैक्टिकल में आया हुआ है तो भी अखबार भरे पड़े हैं. ಆದ್ರೆ ಇವಾಗ ಪ್ರಾಕ್ಟಿಕಲ್ ನಲ್ಲಿ ಬಂದಿದ್ದಾರೆ, ಅವಾಗೂ ಸಹ ನ್ಯೂಸ್ ಪೇಪರ್ಗಳು ತುಂಬಿ ಬೈಗಳನ್ನ ಬೈದಿದ್ದಾರೆ. चैनल्स भरे पड़े हैं. ಚಾನೆಲ್ಸ್ಗಳೆಲ್ಲ ತುಂಬಿದೆ. आगे चल के और पता नहीं क्या क्या होगा. ಮುಂದೆ ಬರುವಂತ ಸಮಯದಲ್ಲಿ ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ. इतना सब कुछ होने के बावजूद भी तो भी मुरली में क्या कहते हैं? ಇಷ್ಟೆಲ್ಲ ಆಗಿದೆ ಆದ್ರೂ ಸಹ ಮುರಳಿಯಲ್ಲಿ ಏನಂತ ಹೇಳ್ತಾರೆ? कुत्ते हैं, कुत्तों को भौंकने दो. ನಾಯಿಗಳಾಗಿದ್ದಾರೆ, ನಾಯಿಗಳಿಗೆ ಬೊಗಳಿಗ್ ಬಿಟ್ಬಿಡಿ ಅಂತ ಹೇಳ್ತಾರೆ. तुम कुछ भी न करो. ನೀವೇನು ಮಾಡಬೇಡಿ. बाबा खुद तो कुछ करने वाला नहीं है. ಬಾಬಾ ಅಂತೂ ಸ್ವಯಂ ಅಂತೂ ಏನು ಮಾಡುವಂತವ್ರಾಗಿಲ್ಲ. लेकिन बच्चों को भी क्या कह दिया? ಆದ್ರೆ ಮಕ್ಕಳಿಗೂ ಸಹ ಏನಂತ ಹೇಳ್ಬಿಟ್ಟಿದ್ದಾರೆ? तुम कुछ भी न करो. ನೀವೇನು ಮಾಡಬೇಡಿ ಅಂತ ಹೇಳಿದ್ದಾರೆ. तुम गुस्से में नहीं आना. ನೀವು ಕೋಪದಲ್ಲಿ ಬರಬೇಡಿ. तो इतना सहन कोई दुनिया में करता है क्या? ಮತ್ತೆ ಪ್ರಪಂಚದಲ್ಲಿ ಯಾರಾದ್ರೂ ಇಷ್ಟೊಂದು ಸಹನೆ ಮಾಡ್ಕೊಂತಾರ? तो वो अकर्ता नहीं है. ಮತ್ತೆ ಅವ್ರ ಅಕರ್ತ ಆಗಿಲ್ವಾ?
वो अकर्ता भी है, ಅವರು ಅಕರ್ತಾನೂ ಆಗಿದ್ದಾರೆ, अयोनी है। ಅಯೋನಿ ಆಗಿದ್ದಾರೆ. हम तो सब तो जन्म लेने वाले हैं। ನಾವಂತೂ ಎಲ್ಲರೂ ಜನ್ಮ ತಗೊಳ್ಳೋಂಥವ್ರಾಗಿದ್ದೀವಿ. वो थोड़ी गर्भ से जन्म लेता है। ಅವರೇನಾದ್ರೂ ಗರ್ಭದಿಂದ ಜನ್ಮ ತಗೊಂತಾರ? ಇಲ್ಲ. भगवद गीता के कुछ तथ्य जो ईश्वरीय ज्ञान की पुष्टि करते हैं। ಭಗವದ್ಗೀತೆಯ ಕೆಲವು ಸತ್ಯವಾಗಿರುವಂಥ ಮಾತುಗಳೇನಿದೆ ಅದು ಈಶ್ವರೀಯ ಜ್ಞಾನದ ಸಮರ್ಥನೆಯನ್ನು ಮಾಡುತ್ತೆ, ಅದಕ್ಕೇನು ಪೋಷಣೆಯನ್ನು ಕೊಡುತ್ತೆ. आत्मा और परमात्मा का रहस्य। ಆತ್ಮ ಮತ್ತು ಪರಮಾತ್ಮನ ರಹಸ್ಯ. शरीर तो साकार है, ಶರೀರ ಅಂತೂ ಸಾಕಾರ ಆಗಿದೆ, लेकिन हमारी आत्मा निराकार है। ಆದರೆ ನಮ್ಮ ಆತ್ಮ ನಿರಾಕಾರ ಆಗಿದೆ. इस आत्मा की यादगार में यहाँ बिंदु लगाते हैं ना, ಯಾವ ರೀತಿ ಆತ್ಮನ ನೆನಪಾರ್ಥದಲ್ಲಿ ನಾವು ಬಿಂದಿ ಹಚ್ಕೊಂತೀವಿ ಅಲ್ವಾ, ये जो बिंदु लगा हुआ है ये किस बात की यादगार है? ಈ ಬಿಂದಿಯನ್ನು ನಾವೇನು ಹಚ್ಕೊಂತೀವೋ ಇದು ಯಾವ ಮಾತಿನ ನೆನಪಾರ್ಥ ಆಗಿದೆ? कि हमारी आत्मा बिंदी है। ನಮ್ಮ ಆತ್ಮ ಬಿಂದಿ ಆಗಿದೆ. बिंदी की लंबाई चौड़ाई नहीं होती, ಬಿಂದಿದಂತೂ ಉದ್ದ ಅಗಲ ಏನೂ ಇರೋದೇ ಇಲ್ಲ. क्या छोटी सी छोटी हो सकती है, ಅವರು ಚಿಕ್ಕಕ್ಕಿಂತ ಚಿಕ್ಕದಾಗ್ಬೋದಾಗಿದೆ, अति सूक्ष्म हो सकती है, ಅತಿ ಸೂಕ್ಷ್ಮ ಆಗ್ಬೋದಾಗಿದೆ. अणु से भी अणुमणियान समनुस्मरित ऐसे गीता में कहा गया है ना। ಅಣುಗಿಂತನೂ ಅಣುರೂಪ ಆಗಿದೆ, ಅದಕ್ಕೋಸ್ಕರ ಗೀತೆಯಲ್ಲೂ ಸಹ ಹೇಳಿದ್ದಾರೆ ಅಲ್ವಾ, ಅಣುರಣಿಯಂ ಸಮನುಸ್ಮರತಿ ಅಂತ. कि अणु से भी अनुरूप है, ಅಂದ್ರೆ ಆತ್ಮ ಏನಿದೆ ಅದು ಅಣುಗಿಂತನೂ ಅಣುರೂಪ ಆಗಿದೆ. तो बिंदी रूप जो आत्मा है ಆ ಬಿಂದು ರೂಪ ಆತ್ಮ ಏನಿದೆ वो शरीर में जब प्रवेश करती है ಆ ಬಿಂದು ರೂಪ ಆತ್ಮ ಶರೀರದಲ್ಲಿ ಯಾವಾಗ ಪ್ರವೇಶ ಮಾಡುತ್ತೆ तब शरीर चैतन्य है, ಅವಾಗ ಶರೀರ ಚೈತನ್ಯ ಆಗಿದೆ. आत्मा निकल जाती है तो शरीर जड़ रह जाता है, ಆತ್ಮ ಹೊರಟೋಗ್ಬಿಟ್ರೆ ಮತ್ತೆ ಶರೀರ ಏನಾಗುತ್ತೆ? ಜಡ ಆಗೋಗ್ಬಿಡುತ್ತೆ. बटन हो जाती है। तो आंखों में जो रोशनी निकल रही है वो किस चीज की रोशनी है? ಕಣ್ಣುಗಳು ಒಂದು ಬಟನ್ ತರ ಆಗೋಗ್ಬಿಡುತ್ತೆ. ಮತ್ತೆ ಇವಾಗ ಕಣ್ಣುಗಳಿಂದ ಏನಿಲ್ಲ ಪ್ರಕಾಶ ಬರ್ತಾ ಇದೆ, ಅದು ಯಾವ ಮಾತಿನ ಪ್ರಕಾಶ ಆಗಿದೆ? आत्मा की रोशनी। ಆತ್ಮನ ಪ್ರಕಾಶನೇ ಆಗಿದೆ. आत्मा जो ज्योति बिंदु है, ಆತ್ಮ ಏನ್ ಜ್ಯೋತಿರ್ಬಿಂದು ಇದೆ, उस ज्योति बिंदु आत्माओं का बाप भी तो कोई होता होगा। ಮತ್ತೆ ಆ ಜ್ಯೋತಿರ್ಬಿಂದು ಆತ್ಮಗಳ ತಂದೆನೂ ಸಹ ಯಾರಾದ್ರೂ ಇರ್ತಾರೆ ಅಲ್ವಾ, वो भी ज्योति बिंदु। ಅವರು ಸಹ ಜ್ಯೋತಿರ್ಬಿಂದುನೇ ಆಗಿದ್ದಾರೆ. आपका बाप सांप जैसा लंबा, ಹಾವಿನ ತಂದೆ ಹಾವಿನ ತರ ಉದ್ದ ಇರ್ತಾರೆ, हाथी का बाप हाथी जैसा मोटा ताजा, ಆನೆಯ ತಂದೆ ಆನೆ ತರ ದಪ್ಪ ಅಷ್ಟು ಪುಷ್ಟರಾಗಿರುತ್ತೆ, चींटी का बाप चींटी जैसा, ಇರುವೆ ತಂದೆ ಇರುವೆ ತರ ಇರುತ್ತೆ ಚಿಕ್ಕದಾಗಿ, कीटाणु का बाप कीटाणु जैसा। ಕ್ರಿಮಿಕೀಟಗಳ ತಂದೆ ಕ್ರಿಮಿಕೀಟಗಳ ತರ ಇರುತ್ತೆ ಚಿಕ್ಕದಾಗಿ. तो बिंदु बिंदु आत्माओं का बाप वो भी बिंदु। ಮತ್ತೆ लेकिन फर्क ಮತ್ತೆ बिंदु बिंदु ಆತ್ಮಗಳ ತಂದೆ ಅವರು ಸಹ ಬಿಂದುನೇ ಆಗಿದ್ದಾರೆ. क्या है? फर्क ये है वो ಆದ್ರೆ ವ್ಯತ್ಯಾಸ ಏನಾಗಿದೆ? जन्म मरण के चक्र में नहीं आता और हम आत्मा एक शरीर लेती है। ವ್ಯತ್ಯಾಸ ಏನಾಗಿದೆ? ಅವರು ಜನ್ಮ ಮರಣದ ಚಕ್ರದಲ್ಲಿ ಬರೋದಿಲ್ಲ, ಆದ್ರೆ ನಾವು ಆತ್ಮಗಳು ಜನ್ಮ ಮರಣದ ಚಕ್ರದಲ್ಲಿ ಬರ್ತೀವಿ. ಒಂದ್ ಶರೀರ ಬಿಡ್ತೀವಿ, ಮತ್ತೊಂದ್ ಶರೀರವನ್ನ ತಗೊಂತೀವಿ. छोड़ती है फिर दूसरा शरीर लेती है, ಒಂದ್ ಶರೀರ ಬಿಡ್ತೀವಿ, ಮತ್ತೊಂದ್ ಶರೀರವನ್ನ ಜನ್ಮ ತಗೊಂತೀವಿ, फिर छोड़ती है फिर तीसरा शरीर ले, 84 ಮತ್ತೆ ಶರೀರ ಬಿಡ್ತೀವಿ, ಮತ್ತೆ ಮೂರನೇ ಜನ್ಮ ತಗೊಂತೀವಿ. ಈ ತರ ನಡೀತಾನೆ ಇರುತ್ತೆ. चक्र में हमको आना पड़ता है। ಇದೇ ರೀತಿ 84 ಜನ್ಮದ ಚಕ್ರದಲ್ಲಿ ನಮ್ಗೆ ಬರ್ಲೇಬೇಕಾಗುತ್ತೆ. लेकिन जो परम पिता परमात्मा उसको 84 की चक्र में नहीं आना पड़ता है, क्योंकि अगर वो ಯಾಕೆಂದ್ರೆ ಪರಂಪಿತ ಪರಮಾತ್ಮ ಯಾರಿದ್ದಾರೆ ಅವ್ರು 84 ಜನ್ಮದ ಚಕ್ರದಲ್ಲಿ ಬರೋದಿಲ್ಲ. ಅವರು भी 84 के चक्र में आ जाए तो हमको हमारी आत्मा का परिचय और परमात्मा का परिचय और सृष्टि के राज का परिचय कोई नहीं दे सकता। ಯಾಕೆಂದರೆ ಒಂದು ವೇಳೆ ಅವರು ಸಹ ಜನ್ಮ ಮರಣದ ಚಕ್ರದಲ್ಲಿ ಬರೋಕ್ಕೆ ಶುರು ಮಾಡಿಬಿಟ್ರೆ ನಮಗೆ ಮತ್ತೆ ಆತ್ಮ ಪರಮಾತ್ಮನ ಪರಿಚಯವನ್ನು, ಸೃಷ್ಟಿಯ ರಹಸ್ಯವನ್ನು, ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು, ಮತ್ತು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಯಾರೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. एक वही अजन्मा ऐसा है ಒಬ್ಬ ಅವರೇ ಅಜನ್ಮ ಆ ಥರ ಆಗಿದ್ದಾರೆ, जो हमको सृष्टि के आर पार का ज्ञान देता है। ಅವರೊಬ್ಬರೇ ಆ ಥರ ಆಗಿದ್ದಾರೆ. ಅವ್ರು ನಮಗೆ ಸೃಷ್ಟಿಯ ಆರ್ ಪಾರ್ ಅಂದರೆ ಈ ಕಡೆದು ಆ ಕಡೆದು ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪೂರ್ತಿ ಕೊಡ್ತಾರೆ. आत्मा के पूरे 84 जन्मों का ज्ञान देता है। ಆತ್ಮದ ಪೂರ್ತಿ 84 ಜನ್ಮದ ಜ್ಞಾನವನ್ನು ಕೊಡ್ತಾರೆ. मनुष्यात्माएं 84 लाख योनियां धारण नहीं करती हैं।
ಮನುಷ್ಯ ಆತ್ಮಗಳು 84 ಲಕ್ಷ ಯೋನಿಗಳನ್ನು ಧಾರಣೆ ಮಾಡ್ಕೊಳ್ಳೋದಿಲ್ಲ. तो गीता में सर कौन सा श्लोक है जिससे हम ये सिद्ध कर सकते हैं कि मनुष्य 84 लाख योनियां नहीं है? ಅವ್ರು ಹೇಳ್ತಿದ್ದಾರೆ ಬಾಬಾ ಗೀತೆಯಲ್ಲಿ ಈ ಥರ ಯಾವ ಶ್ಲೋಕ ಇದೆ, ಯಾವ ಶ್ಲೋಕದಿಂದ ಈ ಮಾತು ಸಿದ್ಧ ಆಗುತ್ತೆ ನಾವು 84 ಲಕ್ಷ ಯೋನಿಗಳಲ್ಲಿ ಹೋಗೋದಿಲ್ಲ ಅಂತ. मूढ़ा जन्मनि जन्मनि, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮೂಢ ಜನ್ಮನಿ ಜನ್ಮನಿ. जो मूढ़ बुद्धि मनुष्य होते हैं, जो ईश्वरीय ज्ञान को नहीं समझते हैं, ಯಾರು ಮೂರ್ಖರಾಗಿರುವಂಥ ಮನುಷ್ಯ ಆತ್ಮಗಳಿರ್ತಾರೆ, ಯಾರು ಈಶ್ವರೀಯ ಜ್ಞಾನವನ್ನು ತಿಳ್ಕೊಳ್ಳೋದಿಲ್ಲ, ईश्वर को नहीं पहचानते हैं, ಯಾರು ಈಶ್ವರನ್ನು ಸಹ ಗುರುತಿಸ್ಕೊಳ್ಳೋದಿಲ್ಲ, वो जन्म जन्मांतर नरक की योनियों में जन्म लेते हैं. ಅವರು ಜನ್ಮ ಜನ್ಮಾಂತರ ನರಕ ಯೋನಿಯಲ್ಲೇ ಜನ್ಮ ತಗೊಂತಾರೆ. नरक की योनियां मनुष्य की योनियां ही हैं, ನರಕ ಯೋನಿ ಅಂದರೆ ಅದು ಮನುಷ್ಯರ ಯೋನಿನೇ ಆಗಿದೆ, कोई दूसरी नहीं है. ಬೇರೆ ಯಾವುದೇ ಆಗಿಲ್ಲ. भगवान का दिव्य जन्म, ಭಗವಂತನ ದಿವ್ಯ ಜನ್ಮ. वो शब्द आता है गीता में, प्रवेश तुम, ಗೀತೆಯಲ್ಲಿ ಆ ಶಬ್ದ ಬರುತ್ತೆ ಅಲ್ವಾ, ಪ್ರವೇಶ್ ಟುಮ್ ಅಂತ. मैं प्रवेश करने योग्य हूँ. ನಾನು ಪ್ರವೇಶ ಮಾಡಲಿಕ್ಕೆ ಯೋಗ್ಯನಾಗಿದ್ದೀನಿ. जैसे भूत प्रेत आत्मा प्रवेश कर जाती है, ಯಾವ ಥರ ಭೂತ ಪ್ರೇತ ಆತ್ಮಗಳು ಪ್ರವೇಶ ಮಾಡಿಬಿಡ್ತಾರೆ, ऐसे मैं भी प्रवेश कर जाता हूँ. ಅದೇ ಥರ ನಾನು ಸಹ ಪ್ರವೇಶ ಮಾಡಿಬಿಡ್ತೀನಿ. किसमें प्रवेश करता हूँ? ಯಾರಲ್ಲಿ ಪ್ರವೇಶ ಮಾಡ್ತೀನಿ ನಾನು? किसमें प्रवेश करता हूँ? लोग कहते हैं वो सर्वव्यापी है. ಜನಗಳಂತೂ ಹೇಳ್ತಾರೆ ನಾನು ಸರ್ವವ್ಯಾಪಿ ಆಗಿದ್ದೀನಿ ಅಂತ. या मेरे में है, तेरे में है, इसमें है, उसमें है, उसमें है, चीटी में है, कीड़े में है, मकोड़े में है. ಮನುಷ್ಯರಂತ ಹೇಳ್ಬಿಡ್ತಾರೆ ನಮ್ಮಲ್ಲಿದ್ದಾರೆ, ನಿಮ್ಮಲ್ಲಿದ್ದಾರೆ, ಅವರಲ್ಲಿದ್ದಾರೆ, ಇವರಲ್ಲಿದ್ದಾರೆ, ಕ್ರಿಮಿಕೀಟಗಳಲ್ಲಿದ್ದಾರೆ, ಎಲ್ಲರಲ್ಲೂ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. सब में परमात्मा. ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. अरे सब में प्रवेश होगा तो वो गॉड फादर कहा जाएगा. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಅವರೆಲ್ಲರಲ್ಲೂ ಪ್ರವೇಶ ಆಗ್ಬಿಟ್ರೆ ಮತ್ತೆ ಅವರಿಗೆ ಗಾಡ್ ಫಾದರ್ ಅಂತ ಹೇಳಲಾಗುತ್ತಾ? गॉड फादर एक होगा या अनेक होंगे? ಗಾಡ್ ಫಾದರ್ ಒಬ್ಬರೇ ಆಗಿರ್ತಾರಾ ಅಥವಾ ಅನೇಕರಾಗಿರ್ತಾರ? एक होगा. ಒಬ್ಬರೇ ಆಗಿರ್ತಾರೆ. तो ये सृष्टि में वो एक व्यापी बन के आता है. ಮತ್ತೆ ಈ ಸೃಷ್ಟಿಯಲ್ಲಿ ಅವರು ಏಕವ್ಯಾಪಿ ಆಗ್ಬಿಟ್ಟು ಬರ್ತಾರೆ. सब में प्रवेश नहीं होता है, और जिसमें व्यापी होकर के आता है ಮತ್ತೆ ಅವರೆಲ್ಲರಲ್ಲೂ ಪ್ರವೇಶ ಮಾಡೋದಿಲ್ಲ. ಮತ್ತೆ ಅವ್ರು ಯಾರಲ್ಲಿ ಪ್ರವೇಶ ಮಾಡಿ ವ್ಯಾಪ್ತರಾಗ್ಬಿಟ್ಟು ಬರ್ತಾರೆ, उसकी आज भी मूर्तियां सबसे ज्यादा संसार में पाई जा रही. ಅವ್ರ ಮೂರ್ತಿಗಳು ಇವಾಗೂ ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ಪಡಿಬೋದಾಗಿದೆ ನಾವು. वो है शंकर की मूर्ति. ಅದಾಗಿದೆ ಶಂಕರನ ಮೂರ್ತಿ. क्या? एक मूर्ति ऐसी है जिसे जैनी लोग तीर्थंकर कहते हैं. ಒಂದು ಮೂರ್ತಿ ಆ ಥರ ಇದೆ, ಅದು ಅವರನ್ನ ಜೈನಿ ಧರ್ಮದವ್ರು ಯಾರಿದ್ದಾರೆ ಅವರಿಗೆ ತೀರ್ಥಂಕರ ಅಂತ ಹೇಳ್ತಾರೆ. वो भी नग्न मूर्तियां बनाते हैं. ಅವರು ಸಹ ನಗ್ನ ಮೂರ್ತಿಗಳನ್ನ ಮಾಡ್ತಾರೆ. हिंदुओं से शंकर कहते हैं, ಹಿಂದೂಗಳಲ್ಲಿ ಅವರಿಗೆ ಶಂಕರ ಅಂತ ಹೇಳ್ತಾರೆ. अंग्रेज लोगों से आदम कहते हैं, ಕ್ರಿಶ್ಚಿಯನ್ಸ್ನವರು ಅವರಿಗೆ ಆದಮ್ ಅಂತ ಹೇಳ್ತಾರೆ. मुसलमान लोगों से आदम कहते हैं, अंग्रेज लोग एडम कहते हैं. ಮುಸಲ್ಮಾನರು ಅವರಿಗೆ ಆದಮ್ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ಸ್ ಅವರಿಗೆ ಆಡಮ್ ಅಂತ ಹೇಳ್ತಾರೆ. जैनी लोगों से आदिनाथ कहते हैं. ಜೈನಿ ಧರ್ಮದವರು ಅವರಿಗೆ ಆದಿನಾಥ ಅಂತ ಹೇಳ್ತಾರೆ. माने सृष्टि का पहला पुरुष जो हुआ है, ಅಂದರೆ ಸೃಷ್ಟಿಯಲ್ಲಿ ಮೊದಲನೇ ಪುರುಷ ಯಾರಾಗಿದ್ದಾರೆ, जिसने ये सृष्टि का निर्माण शुरू किया, ಯಾರು ಈ ಸೃಷ್ಟಿಯ ನಿರ್ಮಾಣವನ್ನ ಆರಂಭ ಮಾಡಿದ್ದಾರೆ, वो एक ही है सब धर्मों. ಅವರು ಎಲ್ಲ ಧರ್ಮಕ್ಕೂ ಒಬ್ಬರೇ ಆಗಿದ್ದಾರೆ. उस एक की मान्यता एक जैसी है. ಆ ಒಬ್ಬರ ಮಾನ್ಯತೆನೇ ಒಂದೇ ತರನೇ ಇದೆ ಎಲ್ಲ ಧರ್ಮದಲ್ಲಿ. सब उसको हाँ नाम अलग अलग हो गए, ಹೆಸರು ಮಾತ್ರ ಬೇರೆ ಬೇರೆ ಆಗ್ಬಿಟ್ಟಿದೆ. नाम अलग अलग हो गए. ಹೆಸರುಗಳು ಬೇರೆ ಬೇರೆ ಆಗ್ಬಿಟ್ಟಿದೆ. तो धर्म खंडों में काम भी उसने अलग अलग किए होंगे. ಮತ್ತೆ ಧರ್ಮಖಂಡಗಳಲ್ಲಿ ಅವ್ರ ಕೆಲಸನೂ ಬೇರೆ ಬೇರೆ ಮಾಡಿರ್ಬೋದು, ಅದಕ್ಕೆ ಹೆಸರು ಬೇರೆ ಬೇರೆ ಆಗ್ಬಿಟ್ಟಿದೆ. अलग अलग धर्म खंड है ना. ಬೇರೆ ಬೇರೆ ಧರ್ಮಖಂಡಗಳಾಗಿದೆ ಅಲ್ವಾ. क्रिश्चियन धर्म खंड, ಕ್ರಿಶ್ಚಿಯನ್ ಧರ್ಮಖಂಡ यूरोप, अमेरिका. ಯುರೋಪ್ ಆಗಿದೆ, ಅಮೆರಿಕ ಆಗಿದೆ. मुस्लिम धर्म खंड, ಮುಸ್ಲಿಂ ಧರ್ಮಖಂಡ अफ्रीका, अरब देश. ಆಫ್ರಿಕಾ ಆಗಿದೆ, ಅರಬ್ ಕಂಟ್ರಿ ಆಗಿದೆ. और ये ईरान, ಮತ್ತೆ ಇರಾನ್, अफगानिस्तान, ये सब मुसलमानों को पलटने के देश है. ಮತ್ತೆ ಅಫ್ಘಾನಿಸ್ತಾನ್, ಇದೆಲ್ಲ ಮುಸಲ್ಮಾನರು ಹರಡಿರುವಂಥ ದೇಶಗಳೇ ಆಗಿದೆ. बौद्ध धर्म खंड, चीन, जापान, तिब्बत, ये बौद्ध धर्म खंड. ಮತ್ತೆ ಬೌದ್ಧ ಧರ್ಮಖಂಡ ಚೀನ್, ಜಪಾನ್, ತಿಬ್ಬತ್.
तो इन धर्म खंडों में परमात्मा ने कोई स्पेशल पार्ट अलग अलग बजाया है। ಮತ್ತು ಈ ಧರ್ಮಖಂಡಗಳಲ್ಲಿ ಪರಮಾತ್ಮ ಸ್ಪೆಷಲ್ ಬೇರೆ ಬೇರೆ ಪಾತ್ರವನ್ನು ಮಾಡಿದ್ದಾರೆ. इसलिए उसको अलग अलग नामों से माना जाता है। ಅದಕ್ಕೋಸ್ಕರ ಅವ್ರನ್ನ ಬೇರೆ ಬೇರೆ ಹೆಸರಿನಿಂದ ಮಾನ್ಯತೆ ಕೊಡಲಾಗುತ್ತೆ. वो है निराकार, ಅವರಂತೂ ನಿರಾಕಾರನೇ ಆಗಿದ್ದಾರೆ. लेकिन निराकार होते हुए भी उसका गायन है, बिनु पग चले ಅವ್ರ निराकार ಆಗಿದ್ರೂ ಸಹ ಅವ್ರದ್ದು ಗಾಯನ ಇದೆ. ಏನಂತ? सुने बिनु काना, कर बिनु कर्म करे बिनु नाना, आनंद रस सकल रस भोगी, बिनु वाणी वक्तावर जोगी। बिनु पग चले, सुने बिनु काना, करे बिनु कर्म करे विधि नाना, ಆನನ ರಹಿತ ಸಕಲ ರಸ ಭೋಗಿ, ಬಿನು ವಾಣಿ ಭಕ್ತಾವರ ಜೋಗಿ. ಅಂದರೆ ಅವರಿಗೆ ಯಾವುದೇ ಇಂದ್ರಿಯಗಳು ಇಲ್ಲ, ಆದರೆ ಅವರೆಲ್ಲ ಕರ್ಮವನ್ನು ಮಾಡ್ತಾರೆ ಅಂತ. ಅಂದರೆ ಕಣ್ಣುಗಳಿಲ್ಲ ಆದರೂ ನೋಡ್ತಾರೆ, ಕಿವಿಗಳಿಲ್ಲ ಆದರೂ ಕೇಳಿಸ್ಕೊತಾರೆ, ಆ ಥರ ಎಲ್ಲ ಇಂದ್ರಿಯಗಳಿಗೂ. ಅಂದರೆ ಕೈನೂ ಇಲ್ಲ, ಕಾಲು ಇಲ್ಲ, ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಆದರೂ ಸಹ ಅವರೆಲ್ಲ ಮಾಡ್ತಾರೆ. ಯಾವ ಥರ ಮಾಡ್ತಾರೆ? वो विद्वान पंडित नहीं जानते इस बात को, वो खुद आगे बताता है। ಆದರೆ ಆ ವಿದ್ವಾನ್ ಪಂಡಿತರು ಯಾರೇ ಇದ್ದಾರೆ ಅವ್ರು ಈ ಮಾತನ್ನು ತಿಳ್ಕೊಳ್ಳೋದಿಲ್ಲ ಅದು ಯಾವ ರೀತಿ ಅಂತ. ಆದರೆ ಅವ್ರು ಸ್ವಯಂ ಬಂದ್ಬಿಟ್ಟು ಹೇಳ್ತಾರೆ, कि मैं प्रवेश करता हूँ। ನಾನು ಪ್ರವೇಶ ಮಾಡ್ತೀನಿ ಅಂತ. किसमें प्रवेश करता हूँ? जो मनुष्य सृष्टि का हीरो पार्टधारी होगा, ಯಾರಲ್ಲಿ ಪ್ರವೇಶ ಮಾಡ್ತೀನಿ, ಯಾರು ಮನುಷ್ಯ ಸೃಷ್ಟಿಯ ಹೀರೋ ಪಾತ್ರಧಾರಿ ಆಗಿದ್ದಾರೆ ಅವರಲ್ಲೇ ನಾನು ಪ್ರವೇಶ ಮಾಡ್ತೀನಿ. वो हीरो पार्टधारी शंकर, ಆ ಹೀರೋ ಪಾತ್ರಧಾರಿ ಶಂಕರ ಆಗಿದ್ದಾರೆ, आदम है, एडम है। ಆದಮ್ ಆಗಿದ್ದಾರೆ, ಆಡಮ್ ಆಗಿದ್ದಾರೆ. उसमें प्रवेश करते हैं, प्रवेश करके उसके द्वारा ऐसी सृष्टि का निर्माण करता है, ಮತ್ತೆ ಅವರಲ್ಲಿ ಪ್ರವೇಶ ಮಾಡಿಬಿಟ್ಟು ಅವ್ರ ಮುಖಾಂತರ ಆ ಥರ ಸೃಷ್ಟಿಯ ನಿರ್ಮಾಣವನ್ನು ಮಾಡ್ತಾರೆ. जिसे स्वर्ग कहा जाता है। ಅದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. भगवान का अवतरण साधारण तन में, ಭಗವಂತನ ಅವತರಣೆ ಸಾಧಾರಣ ಶರೀರದಲ್ಲಿ. भगवान नहीं कहता है आकर के तुम्हें भगवान तो बहुत साधारण तन में आता है। गीता में ಭಗವಂತ ಯಾವತ್ತೂ ಹೇಳೋದಿಲ್ಲ ನಾನು ಸಾಧಾರಣ ತನ್ವಿನಲ್ಲಿ ಬರ್ತೀನಿ ಅಂತ. ಆದರೆ ಗೀತೆಯಲ್ಲಿ ಬರೆದಿದ್ದಾರೆ, लिखा हुआ है, मुझे साधारण तन में आए हुए को मूढ़मती लोग पहचान नहीं पाते। ಆದರೆ ಗೀತೆಯಲ್ಲಿ ಬರೆದಿದ್ದಾರೆ ಏನಂತ, ನಾನು ಸಾಧಾರಣ ತನ್ವಿನಲ್ಲಿ ಬಂದಿರುವಂಥ ಭಗವಂತನಿಗೆ ಮೂಢಮತಿ ಜನಗಳು, ಮೂರ್ಖ ಬುದ್ಧಿ ಉಳ್ಳವಂಥವ್ರು ಅವ್ರನ್ನ ಗುರುತಿಸ್ಕೊಳ್ಳೋದಿಲ್ಲ, ತಿಳ್ಕೊಳ್ಳೋದಿಲ್ಲ ಅಂತ. वो उसको बहुत साधारण समझते हैं, ಅವರು ಅವರಿಗೆ ತುಂಬ ಸಾಧಾರಣ ಅಂತ ತಿಳ್ಕೊತಾರೆ. उसका तिरस्कार करते हैं। भगवान ಸಾಧಾರಣ ಅಂತ ತಿಳ್ಕೊಂಡು ಅವ್ರು ತಿರಸ್ಕಾರ ಮಾಡ್ತಾರೆ ಭಗವಂತ. भगवान उस तिरस्कार को भी सहन कर लेता है। ಮತ್ತೆ ಭಗವಂತ ಆ ತಿರಸ್ಕಾರನೂ ಸಹ ಸಹನೆ ಮಾಡ್ಕೊಂಡ್ಬಿಡ್ತಾರೆ. सहन करते करते संसार में वो कलंकीधर के रूप में प्रत्यक्ष हो जाता है। ಸಹನೆ ಮಾಡ್ಕೊತ ಅವರು ಪ್ರಪಂಚದಲ್ಲಿ ಕಲಂಕಿಧರ್ನ ರೂಪದಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. गीता द्वापर में नहीं सुनाई गई। ಗೀತೆ ದ್ವಾಪರ ಯುಗದಲ್ಲಿ ಹೇಳಲಾಗಿಲ್ಲ. पहले ये बताओ कि जिसे हम झूठी गीता कहते हैं, ಮೊದಲು ಈ ಮಾತು ಹೇಳಿ, ಯಾವುದಕ್ಕೆ ನಾವು ಸುಳ್ಳು ಗೀತೆ ಅಂತ ಹೇಳ್ತೀವಿ, वो कब लिखी गई थी? ಅದು ಯಾವಾಗ ಬರೆಯಲಾಗಿತ್ತು? द्वापर में लिखी गई कि द्वापर के मध्य में लिखी गई कि अंत में लिखी गई? ದ್ವಾಪರ ಯುಗದ ಆದಿಯಲ್ಲಿ ಬರ್ದಿದ್ರ, ಮಧ್ಯದಲ್ಲಿ ಬರ್ದಿದ್ರ, ಅಥವಾ ಅಂತ್ಯದಲ್ಲಿ ಬರೆಯಲಾಗಿತ್ತು? अंत में लिखी गई। ಯಾರೋ ಅಂತ್ಯ ಅಂದ್ರು, ಅದಕ್ಕೆ ಬಾಬಾ ಹೇಳಿದಾರೆ ಅಚ್ಚ ಅಂತ್ಯದಲ್ಲಿ ಬರ್ದಿದ್ರ ಗೀತೆನ. द्वापर के आदि में लिखी गई। ದ್ವಾಪರ ಯುಗದ ಆದಿಯಲ್ಲಿ ಬರೆದಿದ್ರು. द्वापर के आदि में सतो प्रधान द्वापर था ದ್ವಾಪರ ಯುಗದ ಆದಿಯಲ್ಲಿ ಸತೋಪ್ರಧಾನ ಭಾರತ ಆಗಿತ್ತ, या तमो प्रधान द्वापर था? ಅಥವಾ ತಮೋಪ್ರಧಾನವಾಗಿರುವಂತ ದ್ವಾಪರದ ಆಗಿತ್ತ? सतो प्रधान था। ಅವಾಗ ಸತೋಪ್ರಧಾನ ಆಗಿತ್ತು. तो गीता के श्लोक भी सतो प्रधान रहे होंगे या तमो प्रधान रहे होंगे? ಮತ್ತೆ ಅವಾಗ ಗೀತೆ ಶ್ಲೋಕಗಳು ಸಹ ತಮೋಪ್ರಧಾನ ಆಗಿರ್ಬೋದಾ ಅಥವಾ ಸತೋಪ್ರಧಾನ ಆಗಿರ್ಬೋದಾ? सतो प्रधान श्लोक हैं, ಸತೋಪ್ರಧಾನ ಶ್ಲೋಕಗಳೇ ಇದೆ. लेकिन उन सतो प्रधान श्लोकों को बाद में जो मनुष्य पैदा हुए, ಆದ್ರೆ ಆ ಸತೋಪ್ರಧಾನ ಶ್ಲೋಕಗಳನ್ನ ಆಮೇಲೆ ಯಾರೇ ಮನುಷ್ಯರು ಜನ್ಮ ತಗೊಂಡ್ರು उनके ಅವರೆಲ್ಲ शिष्य, उन्होंने उसमें विकारी बुद्धि होने के कारण उनका निरर्थक अर्थ कर दिया। ಅವ್ರ ಶಿಷ್ಯರು ಯಾರಿದ್ದಾರೆ ಅವರು ತಮೋಪ್ರಧಾನ ಬುದ್ಧಿ ಉಳ್ಳವರಾಗಿರೋ ಕಾರಣದಿಂದ ಅವರ ಶ್ಲೋಕಗಳದ್ದು ಏನೇ ಅದ್ರಲ್ಲಿ ಬರೆದಿದ್ದಾರೆ ಅದು ಅರ್ಥದ ನಿರರ್ಥಕವನ್ನ ಮಾಡಿಬಿಟ್ರು. ಅಂದ್ರೆ ಅರ್ಥ ಇಲ್ಲದೆ ತರ ಮಾಡಿಬಿಟ್ರು ಅದನ್ನ, ಆ ತರ ಶ್ಲೋಕಗಳನ್ನ ತಯಾರು ಮಾಡಿ. क्या
अर्थ का अनर्थ कर दिया। ಅರ್ಥದ ಅನರ್ಥವನ್ನ ಮಾಡಿಬಿಟ್ರು ಆ ಶ್ಲೋಕದ್ದು. वो अर्थ का जो अनर्थ हुआ है द्वापर और कलयुग में, ಆ ಅರ್ಥದ ಅನರ್ಥ ಏನಾಗಿತ್ತು ದ್ವಾಪರಯುಗದಲ್ಲಿ ಮತ್ತೆ ಕಲಿಯುಗದಲ್ಲಿ, वो झूठी गीता हो गई। ಅದು ಸುಳ್ಳು ಗೀತೆ ಆಗೋಯ್ತು. कीट और कीरो विदेशी विद्वान हुए हैं। ಕೀತ್ ಮತ್ತೆ ಕೀರೋ ಇವರು ವಿದೇಶಿ ವಿದ್ವಾನರಾಗಿದ್ರು. उन्होंने रिसर्च की है, रिसर्च करके ये बताया है ಅವರು ಸಹ ರಿಸರ್ಚ್ ಮಾಡಿದ್ರು. ರಿಸರ್ಚ್ ಮಾಡಿಬಿಟ್ಟು ಅವರು ಸಹ ಈ ಮಾತನ್ನ ಹೇಳಿದ್ದಾರೆ. ಏನಂತ? गीता पहले निरीश्वरवादी कविता थी, ಗೀತೆ ಏನಿದೆ ಇದು ಮೊದಲು ನಿರಾಕರಣ ರಚನೆ ಆಗಿತ್ತು, ಅದೊಂದು ಕವಿತೆ ಆಗಿತ್ತು ಅಂತ ಹೇಳಿದ್ದಾರೆ. बाद में कृष्ण के उपासकों ने उसमें साकार कृष्ण का नाम डाल दिया। ಆಮೇಲೆ ಅದರಲ್ಲಿ ಕೃಷ್ಣನ ಪೂಜೆ ಮಾಡೋರು, ಅವ್ರ ಉಪಾಸಕರು ಯಾರಿದ್ದಾರೆ ಅವರು ಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. जो गीता के श्लोकों से टैली ही नहीं होता है। ಅದು ಗೀತೆ ಶ್ಲೋಕಗಳಿಂದ ಟ್ಯಾಲಿನೇ ಆಗೋದಿಲ್ಲ. तो गीता को बाद में तमो प्रधान झूठी बनाया गया, ಮತ್ತೆ गीತೆಯನ್ನು ಆಮೇಲೆ ತಮೋ ಪ್ರಧಾನ ಸುಳ್ಳು ಅಂತ ಮಾಡ್ಲಾಯ್ತಾ, या पहले से ही झूठी थी, ಅಥವಾ ಅದು ಮೊದಲಿಂದಾನೇ ಸುಳ್ಳಾಗಿತ್ತಾ? बाद में तमो प्रधान बनाया गया। ಆಮೇಲೆ ಅದನ್ನ ತಮೋ ಪ್ರಧಾನವನ್ನಾಗಿ ಮಾಡ್ಲಾಯ್ತು. जितने भी टीकाकार हुए हैं, ಎಷ್ಟೇ ಟೀಕಾಕಾರರಾಗಿದ್ದಾರೆ उन टीकाकारों ने परमात्मा को सर्वव्यापी समझ करके गीता का श्लोक का अर्थ किया। ಎಲ್ಲರೂ ಆ ಗೀತೆಯ ಶ್ಲೋಕವನ್ನ ಭಗವಂತನ ಸರ್ವವ್ಯಾಪಿ ಅಂತ ತಿಳ್ಕೊಂಡೆ ಆ ಗೀತೆ ಶ್ಲೋಕದ ಅರ್ಥವನ್ನ ಹೇಳಿದ್ದಾರೆ, ಅದರ ಟೀಕೆಗಳನ್ನ ಮಾಡಿದ್ದಾರೆ. अभी सच्ची बात हमको पता चली है, ಇವಾಗ ಸತ್ಯವಾಗಿರುವಂತ ಮಾತು ನಮ್ಗೆ ಗೊತ್ತಾಗಿದೆ. तो हम गीता का अर्थ जो ऐसा होना चाहिए वैसा ही निकाल सकते हैं। तो ಅದಕ್ಕೋಸ್ಕರ ಇವಾಗ ನಾವು ಆ ಗೀತೆಯ ಶ್ಲೋಕಗಳ ಅರ್ಥವನ್ನ ಯಾವ ತರ ಆಗ್ಬೇಕಾಗಿದೆನೋ ಅದೇ ತರ ನಾವು ಅದರ ಅರ್ಥವನ್ನ ತೆಗಿಬಹುದಾಗಿದೆ. पहला ही श्लोक ले लो, ಮೊದಲನೇ ಶ್ಲೋಕವನ್ನೇ ತಗೊಂಡ್ಬಿಡಿ. धर्म क्षेत्रे कुरुक्षेत्रे संवेतायुत्सव। ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಂವೇತಾಯುತ್ಸವ. ये धर्मों का क्षेत्र कौन सी युग में होता है? ಮತ್ತೆ ಈ ಧರ್ಮದ ಕ್ಷೇತ್ರ ಯಾವ ಯುಗದಲ್ಲಿರುತ್ತೆ? हैं? अनेक धर्मों का क्षेत्र, ಈ ಅನೇಕ ಧರ್ಮಗಳ ಕ್ಷೇತ್ರ ಏನಿದೆ, धर्म युद्ध का क्षेत्र, ಈ ಧರ್ಮ ಯುದ್ಧದ ಕ್ಷೇತ್ರ ಏನಿದೆ, धर्म युद्ध की स्थली, ಈ ಧರ್ಮ ಯುದ್ಧದ ಸ್ಥಳಿ ಏನಿದೆ, ಸ್ಥಾನ कौन से युग में होती है? ಇದು ಯಾವ ಯುಗದಲ್ಲಿರುತ್ತೆ? हैं? कलयुग के अंत में होती है। ಕಲಿಯುಗದ ಅಂತ್ಯದಲ್ಲೇ ಇರುತ್ತೆ. उन्होंने द्वापर के अंत में दिखा दिया। ಆದ್ರೆ ಅವರು ದ್ವಾಪರ ಯುಗದ ಅಂತ್ಯದಲ್ಲಿ ಅಂತ ತೋರಿಸ್ಬಿಟ್ಟಿದ್ದಾರೆ. तो पहले ही श्लोक से उन्होंने गलती करना शुरू कर दिया। ಮತ್ತೆ ಮೊದಲನೇ ಶ್ಲೋಕದಿಂದಾನೇ ಅವರು ತಪ್ಪುಗಳನ್ನ ಮಾಡ್ಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ. अनेक प्रकार के धर्म जो हैं उनके क्षेत्र में, ಅನೇಕ ಪ್ರಕಾರದ ಧರ್ಮಗಳೇನಿದೆ ಅದರ ಕ್ಷೇತ್ರದಲ್ಲಿ, युद्ध क्षेत्र में, ಅಂದ್ರೆ ಯುದ್ಧ ಕ್ಷೇತ್ರದಲ್ಲಿ हर धर्म वाला अपनी अपनी बात खींचे चला जा रहा है। ಪ್ರತಿಯೊಂದು ಧರ್ಮದವರು ತಮ್ಮ ತಮ್ಮ ಮಾತನ್ನ ಎಳಿತಾ ಹೋಗ್ತಾ ಇದ್ದಾರೆ. सच्चाई क्या है? ಸತ್ಯತೆ ಏನಾಗಿದೆ? क्रिश्चियन धर्म सच्चा है, मुस्लिम धर्म सच्चा है, ಕ್ರಿಶ್ಚಿಯನ್ ಧರ್ಮ ಸತ್ಯ ಆಗಿದೆನಾ, ಮುಸ್ಲಿಂ ಧರ್ಮ ಸತ್ಯ ಆಗಿದೆನಾ, कुरान सच्ची है, बाइबल सच्ची है, क्या ಬೈಬಲ್ ಸತ್ಯ ಆಗಿದೆನಾ, ಧಮ್ಮಪದ್ ಸತ್ಯ ಆಗಿದೆನಾ, ಯಾವ್ದು ಸತ್ಯ ಆಗಿದೆ? आ सच्चा है? धम्मपद सच्चा है या गुरु ग्रंथ साहब सच्चा है? ಯಾವ್ದು ಸತ್ಯ ಆಗಿದೆ? ಧಮ್ಮಪದ್ ಸತ್ಯ ಆಗಿದೆನಾ, ಗುರು ಗ್ರಂಥ್ ಸಾಹಬ್ ಸತ್ಯ ಆಗಿದೆನಾ? किसी को कुछ पता ही नहीं चलता। ಯಾರಿಗೂ ಏನು ಗೊತ್ತೇ ಆಗೋದಿಲ್ಲ. युद्ध हो रहा है लगातार। ಆದ್ರೆ ಕಂಟಿನ್ಯೂ ಆಗಿ ಯುದ್ಧ ನಡೀತಾನೆ ಇದೆ. उन धर्मों के आधार पर जो कर्मकांड तैयार किए गए ಆ ಧರ್ಮದ ಆಧಾರದ ಮೇಲೆ ಏನೇ ಕರ್ಮಕಾಂಡಗಳನ್ನು ತಯಾರು ಮಾಡಲಾಗುತ್ತೆ, कि ऐसे ऐसे कर्म करना चाहिए। ಅಂದ್ರೆ ಈ ರೀತಿ ಕರ್ಮ ಮಾಡಬೇಕಾಗಿದೆ ಅಂತ. जैसे कोई मुर्दा हो जाता है, शरीर छोड़ जाता है, ಯಾವ ತರ ಯಾರಾದ್ರೂ ಹೆಣ ಆಗಿ ಹೋಗ್ತಾರೆ, ಶರೀರ ಬಿಟ್ಟು ಹೊರಟೋಗ್ಬಿಡ್ತಾರೆ, तो क्रिश्चियन कहते हैं उसे गाड़ देना चाहिए। ಅವಾಗ ಕ್ರಿಶ್ಚಿಯನ್ಸ್ಗಳು ಹೇಳ್ತಾರೆ ಅವ್ರನ್ನ ಮಣ್ಣಲ್ಲಿ ಊತಾಕ್ಬಿಡ್ಬೇಕು ಅಂತ. मुसलमान कहते हैं गाड़ देना चाहिए। ಮುಸಲ್ಮಾನರು ಹೇಳ್ತಾರೆ ಮಣ್ಣಲ್ಲಿ ಊತಾಕ್ಬಿಡ್ಬೇಕು ಅಂತ. पारसी लोग कहते हैं नहीं, उसे तालाब के किनारे छोड़ देना चाहिए। ಪಾರ್ಸಿ ಜನಗಳು ಹೇಳ್ತಾರೆ ಇಲ್ಲ, ಅವ್ರನ್ನ ನದಿ ಅಥವಾ ಕೆರೆಯ ದಡದಲ್ಲಿ ಇಟ್ಬಿಡ್ಬೇಕು, ಅಲ್ಲಿ ನೀರಲ್ಲಿ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. हिंदू लोग कहते हैं नहीं, उसे आग में जला देना चाहिए। ಮತ್ತೆ ಹಿಂದೂ ಜನಗಳು ಹೇಳ್ಬಿಡ್ತಾರೆ ಇಲ್ಲ, ಅವ್ರನ್ನಂತೂ ಬೆಂಕಿಯಲ್ಲಿ ಸುಟ್ಬಿಡ್ಬೇಕು ಅಂತ ಹೇಳ್ತಾರೆ.
तो ये धर्म क्षेत्र एक कर्म क्षेत्र नहीं हुआ। ಮತ್ತು ಇದು ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಆಗಿಲ್ವಾ ಕರ್ಮಕ್ಷೇತ್ರ? धर्मों के आधार पर अनेक प्रकार के जो कर्मकांड ಧರ್ಮದ ಆಧಾರದ ಮೇಲೆ ಅನೇಕ ಪ್ರಕಾರದ ಕರ್ಮಕಾಂಡಗಳಿದೆ. चले हुए हैं, उन कर्मकांडों के आधार पर सब आपस में लड़ रहे हैं। तो ಇಷ್ಟೊಂದು ಅನೇಕ ಪ್ರಕಾರದ ಕರ್ಮಕಾಂಡಗಳೇನೇ ನಡೀತಾ ಬಂದಿದೆ, ಅದರ ಆಧಾರದ ಮೇಲೆ ಎಲ್ಲರೂ ಪರಸ್ಪರದಲ್ಲಿ ಜಗಳಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. हिंदुस्तानी आदमी अंग्रेजों के बीच में पहुंच जाए ಹಿಂದೂಸ್ತಾನಿ ಮನುಷ್ಯರು ಯಾರಾದರೂ ವಿದೇಶಿಗಳು ಅಂಗ್ರೇಜ್ನವರ ಮಧ್ಯದಲ್ಲಿ ಹೋಗ್ಬಿಟ್ರೆ और वहाँ अपनी रीत रस्म चलाना शुरू कर दे, ಅವ್ರು ಅಲ್ಲೋಗ್ಬಿಟ್ಟು ತಮ್ಮ ರೀತಿ ರಿವಾಜ್ಗಳ ಪದ್ಧತಿಗಳನ್ನ ನಡೆಸಲಿಕ್ಕೆ ಆರಂಭ ಮಾಡಿಬಿಟ್ರೆ तो टेढ़ी आंख से देखते हैं, कानी आंख से देखते हैं। ಆವಾಗ ಸೊಟ್ಟ ಕಣ್ಣಿನಿಂದ ನೋಡ್ತಾರೆ, ಒಂದೇ ಕಣ್ಣಿಂದ ನೋಡ್ತಾರೆ. अंग्रेज अगर हिंदुओं के बीच में आ जाए, हिंदुओं के मोहल्ले में, ಆದರೆ ಅದೇ ಥರ ಯಾರಾದರೂ ಅಂಗ್ರೇಜ್ನವರು ಹಿಂದೂಗಳ ಮಧ್ಯದಲ್ಲಿ ಬಂದ್ಬಿಟ್ರೆ, ಹಿಂದೂಗಳ ಓಣಿಯಲ್ಲಿ ಬಂದ್ಬಿಟ್ರೆ और वो अपना क्रियाकर्म करना शुरू करें, ಮತ್ತೆ ಬಂದ್ಬಿಟ್ಟು ಅವ್ರು ತಮ್ಮ ಕ್ರಿಯಾಕರ್ಮಗಳನ್ನು ಮಾಡ್ಲಿಕ್ಕೆ ಆರಂಭ ಮಾಡಿಬಿಟ್ರೆ तो हिंदू लोग उनको कानी आंख से देखते हैं। ಮತ್ತೆ ಹಿಂದೂಗಳು ಅವ್ರನ್ನ ಸೊಟ್ಟ ಕಣ್ಣಿನಿಂದಾನೇ ನೋಡ್ತಾರೆ. ये अंदर अंदर युद्ध नहीं चल रहा है। ಮತ್ತೆ ಇದು ಒಳಗಡೆನೆ ಯುದ್ಧ ನಡೀತಾ ಇಲ್ವಾ? धर्मों का युद्ध अलग चल रहा है। धर्मों के आधार पर जो कर्मकांड बनाए हैं उनका ಮತ್ತೆ ಧರ್ಮದ ಯುದ್ಧ ಬೇರೆ ನಡೀತಾ ಇದೆ, ಮತ್ತೆ ಆ ಧರ್ಮದ ಆಧಾರದ ಮೇಲೆ ಏನು ಕರ್ಮಕಾಂಡಗಳಿದೆ ಆ ಕರ್ಮಕಾಂಡಗಳ ಯುದ್ಧನೇ ಬೇರೆ ನಡೀತಾ ಇದೆ. युद्ध अलग चल रहा है। गीता ज्ञान जो गीता ज्ञान है वो तो महाभारत में युद्ध के टाइम में दिया था, लेकिन ಗೀತಾ ಜ್ಞಾನ ಏನಿದೆ ಇದನ್ನಂತೂ ಮಹಾಭಾರತದಲ್ಲಿ ಯುದ್ಧದ ಸಮಯದಲ್ಲಿ ಕೊಟ್ಟಿದ್ರು. कृष्ण का टाइम कौन सा था? द्वापर युग। ಅದಕ್ಕೆ ಬಾಬಾ ಹೇಳ್ತಿದ್ರೆ ಕೃಷ್ಣನ ಸಮಯ ಯಾವ್ದಾಗಿತ್ತು? ದ್ವಾಪರ ಯುಗ ಆಗಿತ್ತಾ? वही द्वापर युग कहते हैं। द्वापर युग के अंत में भगवान ने आके पापी कलयुग की स्थापना की। ದ್ವಾಪರ ಯುಗದ ಅಂತ್ಯದಲ್ಲಿ ಏನ್ ಭಗವಂತ ಬಂದ್ಬಿಟ್ಟು ಪಾಪಿ ಕಲಿಯುಗದ ಸ್ಥಾಪನೆಯನ್ನ ಮಾಡಿದ್ರ? तो बोलो उनको, वो कहते हैं, वो कहते हैं, वो कहते हैं। ಅವಾಗ ಅವ್ರಿಗೆ ಹೇಳಿ, ಮತ್ತೆ ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ. अरे तुम क्या कहते हो उनको जवाब में? ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅವರಿಗೆ? कहते हैं संगम पर आकर ही परमात्मा ही हमको ये गीता ज्ञान देते हैं। ನಾವಂತೂ ಹೇಳ್ತೀವಿ ಸಂಗಮ ಯುಗದಲ್ಲೇ ಪರಮಾತ್ಮ ಬಂದ್ಬಿಟ್ಟು ನಮಗೆ ಈ ಗೀತಾ ಜ್ಞಾನವನ್ನ ಕೊಡ್ತಾರೆ ಅಂತ ಹೇಳ್ತೀವಿ. क्या प्रूफ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನು ಪ್ರೂಫ್ ಆಗಿದೆ? वही कहते हैं proof क्या है हमको मालूम नहीं। तो उनको प्रूफ ಅದಕ್ಕೆ ಬಾಬಾ ಅವ್ರು ಹೇಳ್ತಿದ್ದಾರೆ ನಮಗೂ ಗೊತ್ತಿಲ್ಲ ಪ್ರೂಫ್ ಏನು ಅಂತ ಹೇಳಕ್ ಬರಲ್ಲ ಅಂತ. बताओ, ये प्रूफ है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅವ್ರಿಗೆ ಹೇಳಿ ಇದು ಸಹ ಪ್ರೂಫ್ ಆಗಿದೆ कि भगवान ने द्वापर के अंत में आकर के गीता ज्ञान देकर नई दुनिया नहीं बनाई। ಭಗವಂತ ದ್ವಾಪರ ಯುಗದ ಅಂತ್ಯದಲ್ಲಿ ಬಂದ್ಬಿಟ್ಟು ಗೀತಾ ಜ್ಞಾನವನ್ನ ಕೊಟ್ಬಿಟ್ಟು ಏನು ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡಿಲ್ಲ. द्वापर के अंत में तो पापी कलयुग आ जाता है। ದ್ವಾಪರದ ಅಂತ್ಯದಲ್ಲಂತೂ ಪಾಪಿ ಕಲಿಯುಗ ಬಂದ್ಬಿಡತ್ತೆ. तो भगवान क्या पापी कलयुग बनाने का निमित्त बना? ಮತ್ತೆ ಭಗವಂತ ಏನ್ ಪಾಪಿ ಕಲಿಯುಗವನ್ನ ಸ್ಥಾಪನೆ ಮಾಡ್ಲಿಕ್ಕೆ ನಿಮಿತ್ತ ಆಗ್ತಾರಾ? ये प्रूफ की बात है। ಇದು ಸಹ ಪ್ರೂಫಿನ ಮಾತಾಗಿದೆ. कलयुग अंत का प्रमाण। ಕಲಿಯುಗ ಅಂತ್ಯದ ಪ್ರಮಾಣ भगवान आकर के पहचान देता है कि बच्चे अभी कलयुग का अंत है। ಭಗವಂತ ಬಂದ್ಬಿಟ್ಟು ಈ ನಮಗೆ ಜ್ಞಾನವನ್ನ ಕೊಡ್ತಾರೆ, ಮಕ್ಕಳೇ ಇವಾಗ ಇದು ಕಲಿಯುಗದ ಅಂತ್ಯ ಆಗಿದೆ ಅಂತ. क्या इसका प्रूफ क्या है? ಇದರ ಪ್ರೂಫ್ ಏನಾಗಿದೆ? कलयुग अंत का प्रूफ ये है कि जब मैं आता हूँ शंकर के तन में, ಕಲಿಯುಗ ಅಂತ್ಯದ ಪ್ರೂಫ್ ಏನಾಗಿದೆ ಅಂದ್ರೆ ಯಾವಾಗ ನಾನು ಬರ್ತೀನಿ ಶಂಕರನ ತನ್ವಿನಲ್ಲಿ, शंकर में वो निराकार ज्योति बिंदु प्रवेश करता है इस सृष्टि में, ಯಾವಾಗ ಶಂಕರನಲ್ಲಿ ಆ ನಿರಾಕಾರ ಶಿವ ಜ್ಯೋತಿರ್ಬಿಂದು ಪ್ರವೇಶ ಮಾಡ್ತಾರೆ ಸಾಕಾರದಲ್ಲಿ, तो इस दुनिया में ऐसा मसाला तैयार करवाता हूँ ये सारी दुनिया राख हो जाए। पाप ಅವಾಗ ಅವ್ರು ಬಂದ್ಬಿಟ್ಟು ಈ ಥರ ಆಟಮ್ ಬಾಂಬ್ಸ್ಗಳನ್ನು ಅಣುಬಾಂಬ್ಗಳನ್ನು ತಯಾರು ಮಾಡಿಸ್ತಾರೆ, ಅದರಿಂದ ಈ ಇಡೀ ಪ್ರಪಂಚನೇ ನಷ್ಟ ಆಗ್ಬಿಡೋ ಥರ. की दुनिया बम इसलिए जिसके तन में प्रवेश करता हूँ उसके नाम के साथ लगा हुआ हर हर बम बम। ಅದಕ್ಕೋಸ್ಕರ ಯಾರ ತನ್ವಿನಲ್ಲಿ ನಾನು ಪ್ರವೇಶ ಮಾಡ್ತೀನೋ ಅವ್ರ ಹೆಸರಿನ ಜೊತೆನೆ ಸೇರಿಸಲಾಗುತ್ತೆ, ಏನಂತ? ಹರ್ ಹರ್ ಬಮ್ ಬಮ್ ಅಂತ. आज
से 70 साल पहले ना भगवान आया था, ಇವತ್ತಿಗಿಂತ 70 ವರ್ಷಕ್ಕಿಂತ ಮುಂಚೆ ಭಗವಂತನೂ ಬಂದಿರಲಿಲ್ಲ, न एटम बम का नाम निशान था। ಮತ್ತೆ ಅಟಮ್ ಬಾಂಬಿನ ಹೆಸರು ಗುರುತು ಸಹ ಇರಲಿಲ್ಲ। 70 साल के अंदर भगवान भी आता है 70 ವರ್ಷಗಳ ಒಳಗಡೆ ಭಗವಂತನೂ ಬರ್ತಾರೆ, और बम भी 70 साल के अंदर बनना शुरू हुए। ಮತ್ತೆ ಬಾಂಬ್ಗಳು 70 ವರ್ಷಗಳ ಒಳಗಡೆನೆ ತಯಾರಾಗ್ಲಿಕ್ಕೆ ಆರಂಭ ಆಯಿತು। उससे पहले कोई नहीं जानता था एटॉमिक एनर्जी क्या चीज होती है। ಅದಕ್ಕಿಂತ ಮೊದಲಂತೂ ಯಾರಿಗೂ ಗೊತ್ತೇ ಇರಲಿಲ್ಲ ಈ ಅಟಮಿಕ್ ಎನರ್ಜಿ ಏನಾಗಿರುತ್ತೆ ಅಂತ। सन 42 में छोटी सी बम्बियां तैयार हुई, 42ನೇ ಇಸ್ವಿಯಲ್ಲಿ ಒಂದು ಚಿಕ್ಕ ಬಾಂಬ್ಗಳು ತಯಾರಾಯಿತು, 20 मेगावाट की, 20 ಮೆಗಾವಾಟಿನ ಬಾಂಬ್ಗಳು ತಯಾರಾಯಿತು। और वो उन्होंने फोड़ दी, 2 शहर नष्ट हो गए। ಅವಾಗ ಅದನ್ನ ವಿಸ್ಫೋಟ ಮಾಡಿದಾಗ ಏನಾಯ್ತು, 2 ಪಟ್ಟಣಗಳು ವಿನಾಶ ಆಗೋಯ್ತು, ಹಿರೋಶಿಮಾ ಮತ್ತೆ ನಾಗಸಾಕಿಯಲ್ಲಿ। 20 मेगावाट के थे वो सिर्फ, अभी तो हजार ಬಾಬಾ ಹೇಳ್ತಿದ್ದಾರೆ ಅದಂತೂ ಕೇವಲ 20 ಮೆಗಾವಾಟಿಂದ ಆಗಿತ್ತಷ್ಟೇ, ಆದರೆ ಇವಾಗಂತೂ ಸಾವಿರಾರು ಮೆಗಾವಾಟಿನ ಬಾಂಬ್ಗಳನ್ನು ತಯಾರು ಮಾಡಿಬಿಟ್ಟಿದ್ದಾರೆ। मेगावाट के तैयार हुए बने, समंदर के अंदर रखे हुए, ಎಲ್ಲ ಸಮುದ್ರದ ಒಳಗಡೆನೂ ಇಟ್ಟಿದ್ದಾರೆ, आसमान में लिए लिए फिर रहे हैं। ಆಕಾಶದಲ್ಲೂ ಎಲ್ಲ ಇಟ್ಟಿದ್ದಾರೆ, ತಿರುಗಾಡ್ತಾ ಇದ್ದಾರೆ। उसको गीता में बताया मेरी दाढ़ है, ಅದಕ್ಕೆ ಗೀತೆಯಲ್ಲಿ ಹೇಳಿದ್ದಾರೆ ಏನಂತ, ಇದು ನನ್ನ ದವಡೆ ಹಲ್ಲಾಗಿದೆ ಅಂತ। क्या अर्जुन को साक्षात्कार कराया भगवान ने। ಯಾವಾಗ ಅರ್ಜುನನ್ಗೆ ಭಗವಂತ ಸಾಕ್ಷಾತ್ಕಾರ ಮಾಡಿಸ್ತಾನೆ, देख मेरी दाढ़ों को देख, इन दाढ़ों में सारी दुनिया चलाई जाने वाली है, ऊपर की दाढ़ है और नीचे की दाढ़ है, कौन सी दाढ़ है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಶಾಸ್ತ್ರದಲ್ಲಿ ತೋರಿಸ್ತಾರೆ ಅಲ್ವಾ, ಅರ್ಜುನನ್ಗೆ ಶ್ರೀಕೃಷ್ಣ ತೋರಿಸ್ದ ಅಂತ, ಏನಂತ ನೋಡು ಇಲ್ಲಿ ನನ್ನ ಬಾಯಲ್ಲಿ ನೋಡು, ನನ್ನ ಈ ದವಡೆಯಲ್ಲಿ ನೋಡು, ಇದರಲ್ಲಿ ಮೇಲೆ ಮತ್ತು ಕೆಳಗಡೆ ಏನಿದೆ 2 ದವಡೆ ಮಧ್ಯದಲ್ಲಿ ಇಡೀ ಪ್ರಪಂಚನೇ ಫುಲ್ ನಾನು ಅಗದ್ಬಿಡ್ತೀನಿ, ನಷ್ಟ ಆಗೋಗ್ಬಿಡುತ್ತೆ ನನ್ನ ಬಾಯಲ್ಲಿ ಅಂತ ಹೇಳಿದರು। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತು ಇಲ್ಲಿ ಮೇಲಿರೋ ದವಡೆ ಹಲ್ಗಳಾಗಲಿ ಅಥವಾ ಕೆಳಗಡೆ ಏನು ತೋರಿಸ್ತಾರೆ ಶಾಸ್ತ್ರದಲ್ಲಿ, ಅದು ಯಾವುದಕ್ಕೆ ತೋರಿಸ್ತಾ ಇರೋದು, ಅದೇ ಅಟಮ್ ಬಾಂಬ್ಗಳೇ ಆಗಿದೆ, ಆಕಾಶದಲ್ಲೂ ಇದೆ ಮತ್ತು ಸಮುದ್ರದಲ್ಲೂ ಇದೆ। ಈ ಅಟಮಿಕ್ ಎನರ್ಜಿಯನ್ನು ಯಾವಾಗ ಭಗವಂತ ಬರ್ತಾರೋ ಅವಾಗ ತಯಾರು ಮಾಡಿಸ್ತಾರೆ। ಮತ್ತೆ ಭಗವಂತ ಬಂದ್ಬಿಟ್ಟು ಈ ತರ ಕಾರ್ಯವನ್ನ ಯಾಕೆ ಮಾಡಿಸ್ತಾರೆ, ಭಗವಂತನಿಗೆ ವಿನಾಶದ ಕೆಲಸ ಅಂತೂ ಮಾಡಬಾರ್ದಾಗಿದೆ। भगवान आएगा तो उसे कंस्ट्रक्शन करना चाहिए, निर्माण करना चाहिए या विनाश करना चाहिए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಭಗವಂತ ಬರ್ತಾರೆ ಅಂದ್ರೆ ಅವ್ರಿಗೆ ಸ್ಥಾಪನೆಯ ಕಾರ್ಯವನ್ನ ಮಾಡಬೇಕು, ನಿರ್ಮಾಣದ ಕಾರ್ಯವನ್ನ ಮಾಡಬೇಕಾ ಅಥವಾ ವಿನಾಶದ ಕಾರ್ಯವನ್ನ ಮಾಡಬೇಕಾ, ಎರಡು ಕೆಲಸವನ್ನ ಮಾಡಬೇಕಾಗಿದೆ। जब तक पुराना मकान गिराया नहीं जाएगा, ಎಲ್ಲಿವರೆಗೂ ಹಳೆ ಮನೆಯನ್ನ ಬೀಳಿಸ್ಲಿಕ್ಕೆ ಆಗಲ್ವೋ नया मकान बनेगा नहीं। ಅಲ್ಲಿವರೆಗೂ ಹೊಸ ಮನೆ ತಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ। कब होगी असली गीता जयंती? ಯಾವಾಗ ಆಗುತ್ತೆ ನಿಜವಾದ ಗೀತಾ ಜಯಂತಿ? तो शिव जयंती सो गीता जयंती, ಶಿವ ಜಯಂತಿ ಸೋ ಗೀತಾ ಜಯಂತಿ। जब महाशिवरात्रि होगी, इस दुनिया में घोर अज्ञान काल की महाशिवरात्रि होगी। ಯಾವಾಗ ಮಹಾಶಿವರಾತ್ರಿ ಆಗುತ್ತೆ, ಯಾವಾಗ ಈ ಪ್ರಪಂಚದಲ್ಲಿ ಘೋರ ಅಜ್ಞಾನ ಅಂಧಕಾರದ ಮಹಾಶಿವರಾತ್ರಿ ಆಗುತ್ತೆ, सभी अज्ञान अंधकार में डूब जाएंगे, ಎಲ್ಲರೂ ಅಜ್ಞಾನ ಅಂಧಕಾರದಲ್ಲಿ ಮುಳುಗೋಗ್ಬಿಡ್ತಾರೆ। उस समय किसकी जयंती? ಆ ಸಮಯದಲ್ಲಿ ಯಾರ ಜಯಂತಿ ಆಗುತ್ತೆ? शिव जयंती सो गीता जयंती। ಶಿವ ಜಯಂತಿ ಸೋ ಗೀತಾ ಜಯಂತಿ ಆಗುತ್ತೆ। क्यों? ಯಾಕೆ? उससे पहले क्यों नहीं? ಅದಕ್ಕಿಂತ ಮುಂಚೆ ಯಾಕಿಲ್ಲ? ಯಾರು ಅಂದ್ರು ಪ್ರತ್ಯಕ್ಷ ಆದಾಗೆ ಅಲ್ವಾ ಅಂತ, ಅದಕ್ಕೆ ಬಾಬಾ ಹೇಳ್ತಾರೆ उस समय से पहले गीता आने वाली नहीं है, ಅದಕ್ಕಿಂತ ಮುಂಚೆ ಗೀತೆ ಬರೋರೇ ಅಲ್ಲ। उसी समय ठीक उसी टाइम पर ಅಕ್ಯುರೇಟ್ ಅದೇ ಸಮಯದಲ್ಲಿ गीता जयंती, ಅದೇ ಸಮಯದಲ್ಲಿ ಗೀತಾ ಜಯಂತಿನೂ ಆಗುತ್ತೆ। माने जय जयकार, ಅಂದ್ರೆ ಜಯ ಜಯಕಾರ ಆಗುತ್ತೆ। किसकी जय जयकार? गीता माता की जय जयकार। ಗೀತಾ ಮಾತಾ ಯಾರಿದ್ದಾರೆ ಅವ್ರ ಜಯ ಜಯಕಾರ ಆಗುತ್ತೆ ಗೀತಾ ಜಯಂತಿ। ಓಂ ಶಾಂತಿ। ಇವತ್ತಿಂದು ಸೆಲೆಕ್ಟೆಡ್ ಪಾಯಿಂಟ್ ನಂಬರ್ ಆಗಿತ್ತು 3473।